ಇದ್ರಂತೆ ನಿನ್ನ ಹಾಗೆ 100 ಯಾಗ ಮಾಡಲಿಲ್ಲ ಎಲ್ಲ ಇಲ್ಲ. ಆದರೆ ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ತಾನು ಅಧ್ಯಯನ ಮಾಡ್ತಾ ಇದ್ದ. ಅದರದೊಂದು ಪುಣ್ಯ ಫಲದಿಂದಾಗಿ ಈಗ ದೇವೇಂದ್ರನಾಗಿದ್ದಾನೆ ಆತ ಅಂತ ಇವನಿಗೆ ಹಠಕ್ಕೆ ಬಿತ್ತಂತೆ. ಅಷ್ಟು ದೊಡ್ಡದ ಹಾಗಾದ್ರೆ ಭಗವದ್ಗೀತೆ 18ನೇ ಅಧ್ಯಾಯ ಅಂದ್ರೆ ಸರಿ ನಾನು ಅಧ್ಯಯನ ಮಾಡಬೇಕು ಅಂತ ತಾನು ಗೋದಾವರಿ ನದಿ ತೀರಕ್ಕೆ ಬಂದು ಅಲ್ಲಿ ಬ್ರಾಹ್ಮಣನ ಹತ್ರ ಅಧ್ಯಯನ ಮಾಡಿದಂತೆ. ಅಧ್ಯಯನ ಎಲ್ಲ ಮಾಡಿದ ನಂತರ ಇಂದ್ರ ಪದವಿಯನ್ನು ಬಯಸಲಿಲ್ಲಂತೆ. ಭಗವಂತನನ್ನೇ ಪ್ರಾರ್ಥಿಸಿ ವೈಕುಂಠಕ್ಕೆ ತಾನು ತೆರಳಿದ ಅಂತ. ಅಂದ್ರೆ ವೈಕುಂಠವನ್ನು ತಂದುಕೊಡತಕ್ಕಂಥ ಶಾಸ್ತ್ರ ಭಗವದ್ಗೀತೆ. ಅದರಲ್ಲಿ ಕೂಡ 18ನೇ ಅಧ್ಯಾಯ 5 ಶ್ಲೋಕವನ್ನು ತಾನು ಅಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡದ್ರಿಂದ ವೈಕುಂಠವನ್ನು ಪಡೆದಂತೆ. ಅದರಿಂದ ಆಧ್ಯಾತ್ಮಿಕ ಅರ್ಥವುಳ್ಳಂತಹ ಭಗವದ್ಗೀತೆ ಅದರ 18ನೇ ಅಧ್ಯಾಯದ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನಮಗೆಲ್ಲರಿಗೂ ಕೂಡ ಉಣಬಡಿಸಲಿಕ್ಕೆ ಬಂದಿದ್ದಾರೆ ಶ್ರೀಪಾದರು, ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಅಂತಹ ಅಧ್ಯಾತ್ಮ ಚಿಂತನೆಯನ್ನು ನಮಗೆಲ್ಲ ಕೊಡಬೇಕು ಅಂತ ಶ್ರೀಮಠದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇಲ್ಲೆಲ್ಲ ಸೇರಿದಂತಹ ಆ ಸೇವಾಕರ್ತೃಗಳಿಗೆ ಹಾಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಪ್ರವಚನಕ್ಕೆ ನಾನು ಅನುವು ಮಾಡಿಕೊಡಬೇಕಾಗಿ ಪ್ರವಚನಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನ ಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಕರ್ಮಗಳ ಅಂದರೆ ಕೆಲಸಗಳ ಮಾಡುವಿಕೆ ಇಲ್ಲ ತ್ಯಾಗ, ಮಾಡುವಿಕೆ ಬಿಡುವಿಕೆ, ಈ ವಿಷಯದಲ್ಲಿ ಮೇಲ್ನೋಟಕ್ಕೆ ಶಾಸ್ತ್ರದಲ್ಲೇ ಗೊಂದಲ. ದೋಷವತ್ ಕರ್ಮ ತ್ಯಾಜ್ಯಂ ಇತಿ ಏಕೆ. ಪ್ರತಿಯೊಂದು ಕೆಲಸ ಅಂತ ಆದಮೇಲೆ ಏನಾದ್ರೊಂದು ದೋಷ ಇದ್ದೇ ಇರುತ್ತೆ. ಆದ್ದರಿಂದ ದೋಷ ಉಂಟು ಅಂತ ಗೊತ್ತಾದ ಮೇಲೆ ಮಾಡಬೇಕು ಯಾಕೆ, ಮತ್ತೆ ಪುನಃ ಅಚ್ಯುತಾನಂತ ಗೋವಿಂದ ಅಂತ ಹೇಳಬೇಕು ಯಾಕೆ. ಆ ದೃಷ್ಟಿಯಿಂದ ತ್ಯಾಜ್ಯಂ ಬಿಟ್ಟೇ ಬಿಡೋದು ಅಂತ ಒಂದು. ಇನ್ನೊಂದು ಕಡೆ ಏನು ಹೇಳ್ತದೆ, ಯಜ್ಞ ದಾನ ತಪಃ ಕರ್ಮ ಕರ್ತವ್ಯಂ ಮಾಡಲೇಬೇಕು ಅಂತ ಮತ್ತೊಂದು ಕಡೆ. ಹೀಗೆ ತುಂಬ ಗೊಂದಲ ಬಂದಾಗ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಕೊಡುವ ಉತ್ತರ ಶೃಣು, ಕೇಳು, ಇದಕ್ಕೆ ನಿಶ್ಚಯ ನಾನು ಹೇಳ್ತೇನೆ. ಮಾಡಬೇಕು ಬಿಡಬೇಕು ಅಂತ ಸಂಶಯ ಬಂದರೆ ಪರಿಹಾರ ನನ್ನಲ್ಲಿ ಉಂಟು. ಶಾಸ್ತ್ರದ ಮಾತು ಅಂದರೆ ನನ್ನ ಮಾತು. ಆದ್ರಿಂದ ಶಾಸ್ತ್ರದ ಮಾತನ್ನು ಹೇಳಿದಂತಹ ನಾನೇ ಆ ಗೊಂದಲವನ್ನೂ ಕೂಡ ನಿವಾರಣೆ ಮಾಡಬೇಕು. ಹೇಗೆ ನಿವಾರಣೆ ಮಾಡ್ತೀವಿ ಕೃಷ್ಣ ಕೇಳು. ತ್ಯಾಗ ಎಂದಾಕ್ಷಣಕ್ಕೆ, ಕರ್ಮವನ್ನು ಬಿಡಬೇಕು ಎಂದಾಕ್ಷಣಕ್ಕೆ
ಕರ್ಮದಲ್ಲಿ ದೋಷ ಉಂಟು, ಆದ್ದರಿಂದ ಕರ್ಮವನ್ನು ಬಿಡಬೇಕು ಅಂತ ಹೇಳಿದ ಕ್ಷಣಕ್ಕೆ ಕರ್ಮವನ್ನೇ ಬಿಟ್ಟು ಬಿಡುವುದಲ್ಲ. ಕರ್ಮ ತ್ಯಾಗ ದೋಷವತ್ ಕರ್ಮ ತ್ಯಾಜ್ಯಂ. ದೋಷ ಉಂಟು, ಕರ್ಮವನ್ನು ಬಿಟ್ಟು ಬಿಡು ಅಂತಂದ್ರು ಏನರ್ಥ ಗೊತ್ತಾದ್ರೆ ಅಲ್ಲಿ ದೋಷವನ್ನು ಬಿಟ್ಟು ಬಿಡು ಅಂತ ಅರ್ಥ ಮಾಡ್ಲಿಕ್ಕೆ ಬರುತ್ತಲ್ಲ. ಕರ್ಮ ಮಾಡು, ಅದರಲ್ಲೇನಾದ್ರೂ ದೋಷ ಇದ್ರೆ ಆ ದೋಷವನ್ನು ಬಿಟ್ಟು ಬಿಡು. ಹಾಗಾದ್ರೆ ದೋಷವತ್ ಕರ್ಮ ತ್ಯಾಜ್ಯಂ, ದೋಷವುಳ್ಳಂತ ಕರ್ಮವನ್ನು ಬಿಟ್ಟು ಬಿಡಬೇಕಂದ್ರೆ ಕರ್ಮವನ್ನೇ ಬಿಡಬೇಕು ಅಂತ ಅರ್ಥ ಅಲ್ಲ, ಆ ಕರ್ಮವನ್ನು ಮಾಡುವಾಗ ಬರತಕ್ಕಂಥ ದೋಷವನ್ನು ಬಿಟ್ಟು ಬಿಡು. ಏನು ದೋಷ? 3 ರೀತಿಯ ದೋಷ. ನಿನ್ನೆ ದಿವಸ ನೋಡಿದ್ದೆವು 3 ರೀತಿಯ ದೋಷ ಏನು ಅಂತ. ಮೊದಲನೇದ್ದೇ ಫಲದ ಆಸೆ. ಇದು ನಾವು ಕರ್ಮದಲ್ಲಿರತಕ್ಕಂಥ ದೋಷ. ನಾವು ಮಾಡತಕ್ಕಂಥ ಕೆಲಸದಲ್ಲಿರತಕ್ಕಂಥ ಮೊದಲಿನ ದೋಷವೇ ಫಲ. ಅದಕ್ಕೋಸ್ಕರನೇ ನಾವು ನಿನ್ನೆ ದಿವಸದನ್ನು ನೋಡಿದ್ದೆವು. ಅದಕ್ಕೆ ಕೃಷ್ಣ ಅಂದ, ದೋಷ ಉಂಟು ಅಂತ ಗೊತ್ತಾದ ಮೇಲೂ ಕೂಡ ಯಾಕೆ ಮಾಡ್ತೀಯಾ? ಆ ದೋಷದಲ್ಲಿ ಯಾಕೆ ಆಸೆ ಇಟ್ಟುಕೊಂಡಿದ್ದೀಯಾ? ಯಾವುದರಲ್ಲಿ ಆಸೆ ಇಟ್ಟುಕೊಂಡು ಕೆಲಸ ಮಾಡ್ತೀಯೋ, ಯಾವುದರಲ್ಲಿ ನಿನಗೆ ತುಂಬಾ ಆಸೆ ಉಂಟು, ಅಲ್ಲಿ ದೋಷ ಉಂಟು ಅಂತ ಗೊತ್ತಾದ ಮೇಲೆ ಪುನಃ ಆಸೆ ಯಾಕೆ ಇಟ್ಟು ಮಾಡ್ತೀಯ? ಅದರಿಂದ ಬಿಟ್ಟು ಬಿಡು. ಯಾವುದರಲ್ಲಿ ದೋಷ ಉಂಟೋ ಅದನ್ನು ಬಿಟ್ಟು ಬಿಡು. ಅದು ಫಲದಲ್ಲಿ ದೋಷ ಉಂಟಲ್ಲ, ಬಿಟ್ಟು ಬಿಡು, ಫಲ ಕರ್ಮ ಮಾಡು. ಹಾಗಾದ್ರೆ ಏನಾಯಿತು? ದೋಷ ಉಳ್ಳ ಫಲದಿಂದ ಕೂಡಿದ ಕರ್ಮವನ್ನು ಬಿಟ್ಟು ಬಿಡು. ಒಟ್ಟಿಗೆ ಅಭಿಪ್ರಾಯ. ಕರ್ಮವನ್ನೇ ಬಿಟ್ಟು ಬಿಡು ಅಂತ ಕೃಷ್ಣ ಹೇಳಿದ್ದಲ್ಲ, ದೋಷ ಉಳ್ಳ ಫಲದಿಂದ ಕೂಡಿದ ಕರ್ಮವನ್ನು ಬಿಟ್ಟು ಬಿಡು. ಶಾಲೆಗೆ ಹೋಗೋದೇ ಬೇಡ ಅಂದ ಅಪ್ಪ. ಯಾಕೆ? ಯಾರಾದ್ರೂ ಅಪ್ಪಂದ್ರೆ ಹೇಳ್ತಾರೆ ಶಾಲೆಗೆ ಹೋಗೋದು ಬೇಡ ಅಂತ. ಸಾಧ್ಯ ಆದಷ್ಟು ಅಪ್ಪಮ್ಮನ ಕೆಲಸ ಏನು ಅಂತಂದ್ರೆ ಮಕ್ಕಳು ತಮ್ಮ ಬಳಿಯಲ್ಲಿ ಇರದಂತೆ ನೋಡಿಕೊಳ್ಳುವುದು ಅಪ್ಪಮ್ಮನ ಕೆಲಸ ಈಗಿನ ವಾತಾವರಣದಲ್ಲಿ. ಆದ್ರಿಂದ ಏನು ಮಾಡ್ತಾರೆ? ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಕಳಿಸ್ತಾರಲ್ಲೋ, 9 ಗಂಟೆ ತನಕ ಎಲ್ಲಿಗೆ ಕಳಿಸ್ತಾರೆ ಗೊತ್ತಾ? ಆಂಗ್ಲ ಭಾಷೆ ಹೇಳ್ತೇನೆ, ಟ್ಯೂಷನ್ಗೆ ಕಳಿಸ್ತಾರೆ. ಆ ಮಗ ಓದಬೇಕು ಅಂತ ಅಪ್ಪಮ್ಮನ ಅಭಿಪ್ರಾಯ ಇಲ್ಲ, ಸದ್ಯ ಮನೇಲಿ ಇರುವುದು ಬೇಡ ಅಂತಷ್ಟೇ. ಸರಿ, ಸಾಯಂಕಾಲ 4:15 ಠಣ್ಣ ಅಂತ ಗಂಟೆ ಹೊಡೆದು ಕೂಡಲೇ ಮನೆಗೆ ಬರ್ತಾನೆ ಅಂತಂದಾಗ ಅಲ್ಲಿಂದ ಅಲ್ಲಿಗೆ ಅಪ್ಪ ವ್ಯವಸ್ಥೆ ಮಾಡ್ತಾನೆ. ಸಾಯಂಕಾಲದ ಟ್ಯೂಷನ್ಗೆ ಹೋಗು ಅಂತ ಅಲ್ಲಿಂದ ಅಲ್ಲಿಗೆ ವ್ಯವಸ್ಥೆ ಮಾಡಿ, ಗೋಣಿ ಚೀಲ ಹಿಂದೆ ಕತ್ತೆಯಂತೆ ಹೊತ್ತುಕೊಂಡು ಪಾಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿದುಕೊಂಡು ರಾತ್ರಿ ಹೊತ್ತು ಮನೆಗೆ ಬಂದಾಗ ಸುಸ್ತು. ಆವಾಗ ಅಪ್ಪಮ್ಮನ ಹತ್ರ ಮಾತಾಡ್ಲಿಕ್ಕೆ ಇಲ್ಲ, ಬಂದ ಚಾಪೆ ಮೇಲೆ ಕತ್ತೆಯಂತೆ ಬಿದ್ದು ಮುಗಿದೋಯ್ತು. ಮರುದಿವಸ ಬೆಳಿಗ್ಗೆ ಆಗುವಾಗ ಪುನಃ ಟ್ಯೂಷನ್. ಸರಿಯಾಗಿ ಸಾಮಾನ್ಯವಾಗಿ ನಾವೆಲ್ಲ ನಮಗೆ ಮಕ್ಕಳು ಬೇಕು, ಆದ್ರೆ ನಮ್ಮ ಬಡ್ಡಿಯಲ್ಲಿ ಆದಷ್ಟು ಇದು ಮಾಡ್ತೇವಲ್ಲ. ಅಪ್ಪ ಅಂತ ಇದ್ದಾನೆ ಮಗನಿಗೆ, ನೀನು ಶಾಲೆಗೆ ಹೋಗೋದು ಬೇಡ ಅಂತ. ಯಾಕೆ ಶಾಲೆಗೆ ಹೋಗೋದು ಬೇಡ? ಅಪ್ಪ ಅಂದ, ಬರೇ ಜುಜುಬಿ 30-35 ಅಂಕಗಳನ್ನು ಪಡೆಯುವುದು ಅಂತ ಆದ್ರೆ ನೀನು ಯಾಕೆ ಶಾಲೆ ಹೋಗ್ಬೇಕು? ಬಿಟ್ಟು ಬಿಡು, ಫಲದಿಂದ ಕೂಡಿದ ಕರ್ಮವನ್ನು ಬಿಟ್ಟು ಬಿಡು ಅಂತಂದ ಅಪ್ಪ. ಯಾಕೆ? ಆ ಫಲದಲ್ಲಿ ಬರೇ 35-40 ಅಂಕಗಳೆಂಬ ಫಲದಲ್ಲಿ ದೋಷ ಉಂಟಲ್ಲ. ಆದ್ರಿಂದ ಅಪ್ಪ ಅಂದ, ದೋಷ ಸಹಿತವಾಗಿರತಕ್ಕಂಥ ಫಲವನ್ನು ಆಶಿಸಿಕೊಂಡು ಮಾಡತಕ್ಕಂಥ ಕರ್ಮ ಬಿಟ್ಟು ಬಿಡು. ಇನ್ನು ಆ ಕರ್ಮಕ್ಕೆ ಶಾಲೆಗೆ ಹೋಗುವುದು ಬೇಡ. ಬರೇ ಜುಜುಬಿ 30-35-40 ಮಾರ್ಕ್ಗಳನ್ನು ಅಂಕಗಳನ್ನು ಮಾತ್ರ ಪಡೆದುಕೊಂಡು ಹೋಗುವುದು ಅಂತಾದ್ರೆ ಶಾಲೆಗೆ ಹೋಗುವುದೇ ಬೇಡ. ಬರೇ ಪಾಸ್ ಆಗುವುದೆನ್ನತಕ್ಕಂಥ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಶಾಲೆಗೆ ಹೋಗುವುದಾದ್ರೆ ಹೋಗುವುದೇ ಬೇಡ. ಒಳ್ಳೆ ಅಪ್ಪಂದಿರಾದ್ರೆ ಹಾಗೇನೆ ಹೇಳ್ತಾರೆ. ಬರೇ ಯಾಕೆ ಶಾಲೆ ಹೋಗಿ? ನಾನು ಪಾಸ್ ಆಗ್ಬೇಕು. ಯಾಕೆ ಶಾಲೆ ಹೋಗ್ತಿ? ನಾನು ಪಾಸ್ ಆಗ್ಬೇಕು. ಪಾಸ್ ಆಗಿ ಏನು ಮಾಡ್ತೀಯ? ಪಾಸ್ ಆಗಿ ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರ್ತೇನೆ. ಉದ್ಯೋಗದಲ್ಲಿ ಏನು ಮಾಡ್ತೀಯ? ದುಡ್ಡು ಪಡಿತೇನೆ. ದುಡ್ಡು ಮಾಡಿ ಏನು ಮಾಡ್ತೀಯ? ನನ್ನ ಹೊಟ್ಟೆ, ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ತೇನೆ. ಹಾಗಾದ್ರೆ ಹೋಗುವುದೇ ಬೇಡ ಅಂದ ಅಪ್ಪ. ಬರೇ ಅದಕ್ಕೋಸ್ಕರ ಅಂತ ಆದ್ರೆ, ದೇಹವನ್ನು ಪೋಷಿಸುವ ಸಲುವಾಗಿ ಅಂತಾದ್ರೆ ಹೋಗುವುದೇ ಬೇಡ. ಹಾಗಾದ್ರೆ ಇದೆಲ್ಲ ಫಲಗಳು ದೋಷಪೂರಿತ ಅಲ್ವೋ? ಅಧ್ಯಯನ, ಶಾಲೆಗೆ ಹೋಗುವಿಕೆ ಎನ್ನತಕ್ಕಂತಹ ಒಂದು ಕರ್ಮ. ಈ ಕರ್ಮದ ಫಲದಲ್ಲಿ ದೋಷ ಇದೆ. ಆದ್ದರಿಂದ ಅಪ್ಪ ಹೇಳ್ತಾನೆ ಮಗನಿಗೆ, ದೋಷದಿಂದ ಕೂಡಿದ ಫಲ ಉಳ್ಳಂತಹ ಕರ್ಮವನ್ನು ಬಿಟ್ಟು ಬಿಡು ಅಂತಂದ. ಫಲದ ಆಸೆ ಬಿಟ್ಟು ಬಿಡು. ದೋಷ ತ್ಯಾಜ್ಯಂ ದೋಷವತ್ ಕರ್ಮ ಅಂತ ಅದೇ ಕೃಷ್ಣನ ಮಾತು. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಫಲದ ಆಸೆ ಅಂತ ಇಟ್ಟುಕೊಂಡರೆ ಅದರಲ್ಲಿ ದೋಷ ಎನ್ನುವುದು ಸ್ವಲ್ಪ ಇಲ್ಲ ಜಾಸ್ತಿ ದೋಷ ಅನ್ನತಕ್ಕಂಥ ಇದ್ದದ್ದೇ. ಆದ್ದರಿಂದ ಹಿರಿಯರಂದ್ರು ದೋಷವತ್ ಕರ್ಮ ತ್ಯಾಜ್ಯಂ ಅಂದ್ರೆ ಕರ್ಮವೇ ತ್ಯಾಜ್ಯಂ ಅಂತ ಅರ್ಥ ಅಲ್ಲ, ಅದರಲ್ಲಿದ್ದಂತಹ ದೋಷ ಇರತಕ್ಕಂತಹ ಫಲವನ್ನು ಬಿಟ್ಟು ಬಿಡು. ಅದರಿಂದ ಫಲತ್ಯಾಗ, ಫಲದ ಆಸೆ ಇಟ್ಟುಕೊಂಡು ಕರ್ಮ ಮಾಡಬೇಡ. ಫಲದ ಆಸೆ ಇಟ್ಟುಕೊಂಡು ಕರ್ಮ ಮಾಡುವುದಾದ್ರೆ ಅಂತಹ ಕರ್ಮವನ್ನು ಬಿಟ್ಟು ಬಿಡು. ಹಾಗಾದ್ರೆ ಅರ್ಜುನ, ಕರ್ಮವನ್ನೇ ಬಿಟ್ಟು ಬಿಡು ಅಂತ ಹೇಳಲಿಲ್ಲ, ಕರ್ಮ ತ್ಯಾಗ ಅಂತ ನಾನೇ ಹೇಳಿದ್ದೇನೆ. ಹೌದು, ತ್ಯಾಗ ಅಂದ್ರೆ ಏನು?
ಕರ್ಮ ತ್ಯಾಗ ಅಲ್ಲ, ಕರ್ಮದ ಫಲದ ತ್ಯಾಗ. ಪ್ರಾಯಶಃ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ನಾವು ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ನಮ್ಗಿದೆಲ್ಲ ಸರಿ ಅಂತ ತೋರುತ್ತೆ. ಹೇಳ್ತೇವೆ, ಒಬ್ಬನನ್ನು ಮನೆಗೆ ಕರೀತೇವೆ, ನಮ್ಮ ಮನೆಗೆ ಒಬ್ಬನನ್ನು ಊಟಕ್ಕೆ ಕರೀತೇವೆ ಅಂತ ಭಾವಿಸೋಣ. ಸರಿ, ನಾವು ಹೊರಟೆವು, ಅವನ ಮನೆಗೆ ಊಟಕ್ಕೆ ಹೊರಟೆವು. ಅವಾಗ ಪಕ್ಕದ ಮನೆಯವರು ಕೇಳಿದ್ರು, ಏನು ಎಲ್ಲಿಯೂ ಹೋಗದವರು ಇವತ್ತೇನು ಊಟಕ್ಕೆ ಸವಾರಿ ಹೊರಟಿದೆ ಅಂತ ಪಕ್ಕದ ಮನೆಯವರು ಕೇಳಿದ್ರು. ಏನು ಉತ್ತರ ಕೊಡ್ತೇವೆ ಗೊತ್ತಾ? ನಾವು ಹೋಗೋದ್ರ ಹಿಂದೆ ಫಲದ ಆಸೆ ಇರುತ್ತೆ. ಏನಿರುತ್ತೆ ಗೊತ್ತಾ? ಏನ್ರಿ ಹೋಗದಿದ್ರೆ ಅವ್ರ ಹತ್ರ ಮತ್ತೆ ಬೈಗಳನ್ನು ಕೇಳೋದು ಯಾರು? ಏನ್ರಿ ಹೋಗದಿದ್ರೆ ಅವರಿಗೆ ಬೇಸರ ಆಗುತ್ತೆ, ಆದ್ರಿಂದ ಹೋಗ್ತೇನೆ. ಇದನ್ನ ಯಜಮಾನ ಕೇಳಿಸಿಕೊಂಡ. ಅವ ಅಂತಾನೆ, ನನಗೆ ಬೇಸರ ಆಗುವಂತಾದ್ರೆ ಬರುವುದೇ ಬೇಡ ಅಂತ. ಅದರ ಅರ್ಥ ಬರುವುದೇ ಬೇಡ ಅಂತ ಅಲ್ಲ, ಮತ್ತೆ ನನಗೆ ಬೇಸರ ಆಗುತ್ತೆ ಆದ್ದರಿಂದ ಬರ್ತೇನೆ ಅನ್ನೋದಾದ್ರೆ ಬೇಡ. ಬರಬೇಕು, ಕರೆದಿದ್ದಾರೆ ಬರಬೇಕು, ಹೋಗು, ಊಟಕ್ಕೆ ಹೋಗಬೇಕು ಆ ದೃಷ್ಟಿಯಿಂದ ಆದ್ರೆ ಬನ್ನಿ. ಉಂಟಲ್ಲ, ನಾವು ಎದುರಿಗೆ ಹೇಳೋಲ್ಲ, ಮನಸ್ಸಿನೊಳಗೆ ಇರುತ್ತಲ್ಲ. ಯಾಕೆ ಹಾಗೆ ಹೇಳಲಿಕ್ಕೆ ಆಗುತ್ತಾ? ಕಣ್ಣಿಗೆ ಕೈ ಹಾಕಿ ಮಾತಾಡುವಷ್ಟು ಇನ್ನೂ ಕಟ್ಟುಕೋರ ಆಗ್ಲಿಲ್ಲಲ್ಲ ನಾವು. ಸರಿ, ನನಗೆ ಬೇಸರ ಆಗುತ್ತೆ ಅಂತ ಬಂದ್ರಲ್ಲ, ತುಂಬಾ 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 ಸಂತೋಷ. ಆಹಾ ಇರುತ್ತಲ್ಲ ನಮ್ಮಲ್ಲಿ ಇಂಥದ್ದೊಂದು. ಅದನ್ನೇ ಕೃಷ್ಣ ಆವಾಗ ತಕ್ಷಣ ಯಜಮಾನ ಅಂದೇ ಬಿಡ್ತಾನಲ್ಲ, ನಿಜವಾದ ಯಜಮಾನ ಅಂತಂದ್ರೆ ಅಂದೇ ಬಿಡ್ತಾನಲ್ಲ, ನನಗೆ ಬೇಸರ ಆಗುತ್ತೆ ಅನ್ನತಕ್ಕಂಥ ಭಾವನೆಯಿಂದ ಬರುವುದಾದ್ರೆ ಬೇಡ. ಕರೆದಿದ್ದಾರೆ ಬರಬೇಕು, ಪ್ರೀತಿಯಿಂದ ಕರೆದಿದ್ದಾರೆ ನಾನು ಹೋಗ್ಬೇಕೆನ್ನತಕ್ಕಂಥ ಭಾವನೆಯಿಂದ ಬರುವುದಾದ್ರೆ ಬನ್ನಿ ಅಲ್ವೋ. ಆದ್ದರಿಂದ ಅರ್ಜುನ ಬಿಟ್ಟು ಬಿಡು, ಫಲದ ಆಸೆ ಬಿಟ್ಟು ಬಿಡು. ಕರ್ಮ ತ್ಯಾಗ ಅಂತಂದ್ರೆ ಬರೇ ಕರ್ಮವನ್ನು ಬಿಡು, ಊಟಕ್ಕೆ ಹೋಗಬೇಡ ಅಂತ ಅಭಿಪ್ರಾಯ ಅಲ್ಲ. ಮತ್ತೆ ಹೋಗು, ಅವರಿಗೆ ಬೇಸರ ಆಗುತ್ತೆ ಅನ್ನತಕ್ಕಂಥ ಭಾವನೆಯಿಂದ ಹೋಗೋದಾದ್ರೆ ಬೇಡ ಅನ್ನತಕ್ಕಂಥ. ಅದೇ ರೀತಿಯಲ್ಲಿ ಫಲ ತ್ಯಾಗ ಆಯ್ತಾ. ಒಂದು ತ್ಯಾಗ ಅಂತಂದ್ರೆ ಇನ್ನೊಂದು ತ್ಯಾಗವನ್ನು ನಾವು ಇದು 3 ತ್ಯಾಗ ನಿನ್ನೆ ದಿವಸ ನೋಡಿದ್ದೆವು. ಎರಡನೇದ್ದು ಮಮತಾ, ನನ್ನದು ಅಂತ. ಏನೊಂದು ವಸ್ತು ಇದ್ರು ಕೂಡ ಅದು ನನ್ನದು, ಈ ವಸ್ತು ಇದ್ರೆ ಇದು ನನ್ನದು. ಆ ನನ್ನದು ನನ್ನದು ನಾನು ನನ್ನದು ನಾನು ನನ್ನದು ಎನ್ನತಕ್ಕಂತಹ ಒಂದು ಭಾವನೆ ಇರುತ್ತಲ್ಲ, ಅದನ್ನು ಬಿಟ್ಟು ಬಿಡು. ಆ ಭಾವನೆ ಇಟ್ಟುಕೊಂಡು ಮಾಡುವುದಾದ್ರೆ ಮಾಡುವುದೇ ಬೇಡ. ಇದು ನನ್ನದು, ನನಗೆ ಸೇರಿದ್ದಿಡು, ನಾನೇ ಮಾಡ್ಲಿಕ್ಕಿದ್ದವ. ಹೌದು, ನಾನೇ ಮಾಡ್ಲಿಕ್ಕಿದ್ದವ ಹೌದು. ಅರ್ಜುನನಿಗೆ ಇತ್ತು ತಲೆಯಲ್ಲಿ ಅಂತದ್ದೆಲ್ಲ ತುಂಬಾ ಇತ್ತಲ್ಲ. ನಾನು ಕ್ಷತ್ರಿಯ, ಆದ್ದರಿಂದ ಬ್ರಾಹ್ಮಣರಿಗೆ ರಕ್ಷಣೆ ಕೊಡೋದು ನನ್ನ ಕೆಲಸ ಅಂದ ಅಲ್ವೋ ಅರ್ಜುನ. ಏನಿತ್ತವನಿಗೆ ಆ ಕರ್ಮದಲ್ಲಿ ಮಮತಾ ಇತ್ತು, ನಾನೇ ಮಾಡ್ಲಿಕ್ಕಿದ್ದದ್ದು. ಬ್ರಾಹ್ಮಣ ಕೇಳಿದ, ಅರ್ಜುನ ನಿನ್ನಿಂದ ಆಗುತ್ತಾ ಅಂತ ಕೇಳಿದ. ಅರ್ಜುನನಿಗೆ ಏನಾಗಿತ್ತಲ್ಲಿ ಗೊತ್ತಾ? ಮಮತಾ ಬಂದಿತ್ತು. ನಾನು ಮಾಡಿದೆ ಮತ್ಯಾರು ಮಾಡುವುದು ಅಂತ ಅರ್ಜುನನ ತಲೆಗೆ ಬಂದಿತ್ತು. ಆದ್ರಿಂದ ಏನಂದ ಬ್ರಾಹ್ಮಣ? ಏನು ಹೇಳಿದ್ದ? ಅರ್ಜುನ, ಕೃಷ್ಣನಿಂದ ಆಗಲಿಲ್ಲ ನನ್ನ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ. ಅಂದ್ರೆ ಬ್ರಾಹ್ಮಣ ಲೌಕಿಕವಾಗಿ ಮಾತಾಡಿದ್ದು, ಕೃಷ್ಣನಿಂದ ಆಗ್ಲಿಲ್ಲ ಅಂತ ಹೇಳಿ ನಾವಿನ್ನು ಹಾಗೆ ತಿಳ್ಕೊಳ್ಳೋದಲ್ಲ. ಓ, ಕೃಷ್ಣನಿಂದ ಆಗ್ಲಿಲ್ವಾ ಅಂತ ನಾವು ಹಾಗೆ ತಿಳ್ಕೊಳ್ಳೋದಲ್ಲ. ಬ್ರಾಹ್ಮಣ ಲೌಕಿಕವಾಗಿ ಮಾತಾಡಿದ್ದು. ಕೃಷ್ಣನಿಂದಲೇ ಆಗಲಿಲ್ಲ ಅರ್ಜುನ, ನಿನ್ನಿಂದ ಆಗುತ್ತಾ ಅಂತಂದದ್ದಕ್ಕೆ ತಕ್ಷಣ ಅರ್ಜುನನ ಉತ್ತರ, ನಾನು ಕ್ಷತ್ರಿಯ ಅಂತ, ನಾನು ಕೃಷ್ಣನಂತೆ ಅಲ್ಲ ಅಂತ. ಏನರ್ಥ? ಕೃಷ್ಣ ಯಾರು? ಕ್ಷತ್ರಿಯ ಹೌದು, ಕ್ಷತ್ರಿಯರಲ್ಲಿ ಗೋವಳನಾಗಿದ್ದವ ಕೃಷ್ಣ. ಅರ್ಜುನ ಕ್ಷತ್ರಿಯಲ್ಲಿ ಗೋವಳಲ್ಲ, ಕ್ಷತ್ರಿಯನೇ. ಆದ್ರಿಂದ ಅರ್ಜುನನಿಗೆ ಏನಿತ್ತಲ್ಲಿ ಆ ಕರ್ತವ್ಯ ಕೆಲಸದಲ್ಲಿ ಏನಿತ್ತು? ಮಮತಾ ಇತ್ತು. ನಾನೇ ಮಾಡ್ಲಿಕ್ಕಿದ್ದವ ಈ ಕೆಲಸವನ್ನು, ಕೃಷ್ಣಾದಿಗಳು ಮಾಡ್ಲಿಕ್ಕಿದ್ದದ್ದಲ್ಲ. ಆದ್ರಿಂದ ಅವನಿಂದ ಆಗಿಲ್ಲ. ಇದು ಅರ್ಜುನನ ತಲೆಯಲ್ಲಿ ಬಂದದ್ದು. ಕೃಷ್ಣನಿಂದ ಯಾಕಾಗಿಲ್ಲ? ಅವನಿಗೆ ಹೇಳಿಸಿದ ಕೆಲಸ ಅಲ್ಲ ಇದು, ಆದ್ರಿಂದ ಅವನಿಂದ ಆಗಿಲ್ಲ. ನಾನು ಹಾಗಲ್ಲ, ಇದು ನನಗೇನೆ ಹೇಳಿಸಿದ ಕೆಲಸ, ನಾನೇ ಮಾಡ್ಲಿಕ್ಕಿದ್ದವ, ನನ್ನಿಂದ ಆಗುತ್ತೆ. ಇದು ಮಮತ. ಕೃಷ್ಣ ಅಂದ ಅರ್ಜುನನಿಗೆ, ಬಿಟ್ಟು ಬಿಡು. ಈ ರೀತಿಯಲ್ಲಿ ಇಟ್ಟುಕೊಂಡು ಮಾಡೋದು ಅಂತಾದ್ರೆ ಮಾಡುವುದೇ ಬೇಡ. ನೀನು ನಾನೇ ಮಾಡ್ಲಿಕ್ಕಿದ್ದನ್ನತಕ್ಕಂಥ ಭಾವನೆ ಇಟ್ಟುಕೊಂಡು ಮಾಡುವುದು ಅಂತಾದ್ರೆ ಮಾಡುವುದೇ ಬೇಡ. ಮಮತಾ ತ್ಯಾಗ. ಅರ್ಜುನನಿಗೆ ಆ ಮಮತೆ ಇತ್ತಲ್ಲ, ಆದ್ರಿಂದ ಏನಾಯಿತು? ನಾನೇ ಮಾಡ್ಲಿಕ್ಕಿದ್ದವನಂತ ಮಮತೆ ಇದ್ದರೆ ಮಾಡ್ಲಿಕ್ಕಾಯ್ತಾ ಅರ್ಜುನನಿಗೆ ಕೆಲಸ? ಬ್ರಾಹ್ಮಣರ ಮಕ್ಕಳ ರಕ್ಷಣೆ ಮಾಡ್ಲಿಕ್ಕೆ ಅರ್ಜುನನಿಂದ ಸಾಧ್ಯ ಆಯ್ತಾ? ಇಲ್ಲ. ಅದಕ್ಕಂದ್ರು ಮಮತಾ ಅನ್ನತಕ್ಕಂಥದ್ದು ಬಂದ್ರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ನಮ್ಮಿಂದ. ಆದ್ರಿಂದ ಮಮತಾ ಬಿಟ್ಟು ಬಿಡು, ನನ್ನದು ಎನ್ನತಕ್ಕಂಥ ಭಾವನೆ ಬಿಟ್ಟು ಬಿಡು. ನೋಡು ನಿನ್ನಿಂದ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಆವಾಗ. ಮಮತಾ ತ್ಯಾಗ ಎರಡನೇದ್ದು. ಮೂರನೇ ತ್ಯಾಗ ನಾನು ಮಾಡ್ತೇನೆ. ಅಲ್ಲಿ ಹೇಳತಕ್ಕಂಥದ್ದು ವಿನಯ ಎಲ್ಲ ಸೇರಿಕೊಂಡಿರುತ್ತೆ. ಎರಡನೇದ್ರಲ್ಲಿ ಅಹಂಕಾರ ತುಂಬಿತ್ತು, ಇಲ್ಲಿ ವಿನಯಾದಿಗಳೆಲ್ಲ ಸೇರಿಕೊಂಡಿರುತ್ತೆ. ಆದ್ರೂ ಕೃಷ್ಣ ಅಂದ,
ಆ ಭಾವನೆ ಇಟ್ಟುಕೊಂಡು ಮಾಡುವುದಾದ್ರೆ ಮಾಡುವುದೇ ಬೇಡ. ಯಾರು ಮಾಡೋದಿದು? ನಾನು ಮಾಡ್ಲೋ? ನಾನು ಅಂತಂದಾಗ ಏನು ಸೇರಿರುತ್ತೆ ಅಲ್ಲಿ? ದೇವರ ಭಾಗ ಇಲ್ಲವೇ ಇಲ್ಲ. ದೇವರು ಇದ್ದುಕೊಂಡು ಮಾಡ್ತಾನೆ ಅನ್ನತಕ್ಕಂಥ ಅಂಶ ಇರುವುದೇ ಇಲ್ಲ. ನಾನು ಮಾಡ್ತೇನೆ ಅಂತಂದ್ರೆ ಅಲ್ಲಿ ಏವಕಾರ ಸೇರಿರುತ್ತೆ, ನಾನೇ ಅನ್ನತಕ್ಕಂಥದ್ದು ಸೇರಿರುತ್ತೆ, ಏವಕಾರ ಸೇರಿರುತ್ತೆ. ವಿನೀತನಾಗಿದ್ದಾನೆ ಹೌದು, ಆದರೆ ಏವಕಾರ ಸೇರಿರುತ್ತೆ. ಏವಕಾರ ಅಂದ್ರೆ ಅರ್ಥ ಇನ್ನೊಬ್ಬರಲ್ಲ, ನಾನೇ ಮಾಡುವುದು, ಈ ಬೇರೆ ಯಾರದ್ದು ಭಾಗ ಇಲ್ಲ ಅನ್ನತಕ್ಕಂಥ ಅಭಿಪ್ರಾಯ ಸೇರಿರುತ್ತಲ್ಲ. ಆದ್ರಿಂದ ಹಿರಿಯರೊಂದು ಮಾತಂದದ್ದು, ನ ಅಹಂ ಕರ್ತ, ನಾಹಂ ಕರ್ತ. ನಮಗೆ ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ನಮಗೆ ಇರಬೇಕಾಗಿರತಕ್ಕಂಥ ಅನುಸಂಧಾನ. ನ ಅಹಂ ಕರ್ತ, ಅಹಂ ಕರ್ತ ನ, ನಾಹಂ ಕರ್ತ. ಮತ್ತೆ ಹರಿಹಿ ಕರ್ತ, ಭಗವಂತ ಮಾಡ್ತಾನೆ. ಅಲ್ಲಿ ಇನ್ನೊಂದು ಸೇರಿಸೋಣ, ಭಗವಂತ ಮಾಡಿಸ್ತಾನೆ, ಅದನ್ನು ಸೇರಿಸೋಣ. ಅಹಂ ಕರ್ತ ನ, ನಾಹಂ ಕರ್ತ, ಹರಿಕರ್ತ. ತತ್ಪೂಜಾ ಕರ್ಮ ಅಖಿಲಂ. ಏನು ನಾನು ಕೆಲಸ ಮಾಡ್ತೇನೆ ಇದು ಭಗವಂತನ ಪೂಜೆ ಎನ್ನತಕ್ಕಂಥ ಒಂದು ಅನುಸಂಧಾನ ಇರಲಿ. ಅರ್ಜುನ ದೇವರ ಪೂಜಾ ರೂಪೇಣ ಮಾಡ್ತಾ ಇದ್ದೇನೆ. ಪೂಜಾ ಶಬ್ದದ ಅರ್ಥ ಭಗವಂತನಿಗೆ ತೃಪ್ತಿಜನಕವಾದ ಕೆಲಸಕ್ಕೆ ಪೂಜೆ ಅಂತ ಹೆಸರು. ಏನು ಮಾಡಿದರೆ ಭಗವಂತನು ತೃಪ್ತನಾಗತಾನೋ, ಅಬ್ಬ ಸಾಕು, ಚೆನ್ನಾಗಿ ಮಾಡಿದ್ದಾನೆ ಅಂತ ಭಗವಂತನ ಬಾಯಿಂದ ಬರುತ್ತೆ, ಅದಕ್ಕೆ ತೃಪ್ತಿ ಅಂತ. ಸಾಕು ಎನ್ನತಕ್ಕಂಥ ಅಂಶಕ್ಕೆ ತೃಪ್ತಿ ಅಂತ ಹೆಸರು. ಚೆನ್ನಾಗಿ ಮಾಡಿದ್ದೆ, ಸಾಕು, ಈ ಜನ್ಮಕ್ಕೆ ಸಾಕು ಅಂತ ಭಗವಂತನ ಬಾಯಿಯಲ್ಲಿ ಭರಿಸುವ ರೀತಿಯಲ್ಲಿ ಮಾಡುವುದಕ್ಕೆ ಪೂಜೆ ಅಂತ ಹೆಸರು. ತತ್ಪೂಜಾ ಕರ್ಮ ಅಖಿಲಂ. ಹಾಗಾದ್ರೆ ನೀನು ಮಾಡಲೇ ಇಲ್ವಾ? ಓಡಾಡಿದ್ದು ನೀನೇ ಅಲ್ವಾ? ಉಪನ್ಯಾಸಕ್ಕೆ ಬಂದು ಕೂತದ್ದು ನೀನೇ ಅಲ್ವೋ? ದೇವರು ಮಾಡಿದ್ರೆ ದೇವರು ಬಂದು ಕೂಡ್ಬೇಕಿತ್ತಲ್ಲ ಉಪನ್ಯಾಸ ಕೇಳಲಿಕ್ಕೆ, ಅದು ಉಪನ್ಯಾಸ ಮಾಡಲಿಕ್ಕೆ. ಇದು ಉಪನ್ಯಾಸ ಮಾಡಲಿಕ್ಕೆ ನಾನು ಬಂದದ್ದು, ಕೇಳಲಿಕ್ಕೆ ನೀವು ಬಂದದ್ದು. ತಥಾಪಿ ಹಾಗಿದ್ದರು, ಯದ್ಯಪಿ ನಾನು ಮಾಡಿದ್ದಲ್ಲ ಅವನೇ ಮಾಡುವುದು. ತಥಾಪಿ ಮತ್ಕೃತ ಪೂಜಾ, ನಾನೇನೀಗ ಇಲ್ಲಿಗೆ ಬಂದಿದ್ದೇನೆ, ನನ್ನಲ್ಲಿ ಏನು ಅಲ್ಲಿಂದ ಮನೆಯಿಂದ ಇಲ್ಲಿ ತನಕ ಬರುವಿಕೆ ಅಂತ ನನ್ನಲ್ಲಿ ಏನು ಆಗಿದೆ ನೋಡಿ. ನಾನು ಬಂದಿದ್ದೇನೆ ಅಂತ ಒಂದು, ನನ್ನಿಂದ ಬರುವಣಿಗೆ ಆಗಿದೆ ಅಂತ ಮತ್ತೊಂದು. ನನ್ನಿಂದ ಬರುವಿಕೆ ಆಗಿದೆ, ನಾನು ಹೇಳಿದ್ದೇನೆ ಅಂತ ಒಂದು, ನನ್ನಿಂದ ಹೀಗೆ ಹೇಳಿ ಹೋಯಿತು ಅಂತ ಮತ್ತೊಂದು. ನನ್ನಿಂದ ನಾನು ಮಾಡಿದ್ದೇನೆ ಅಂತ ಒಂದು, ನನ್ನಿಂದ ಹೀಗೆ ಆಯಿತು ಅಂತ ಮತ್ತೊಂದು. ಎರಡರಲ್ಲಿ ವ್ಯತ್ಯಾಸ ಉಂಟಲ್ಲ. ನಾನು ಮಾಡಿದ್ದೇನೆ ಅಂತಂದಾಗ ನನಗೇನೆ ಕರ್ತೃತ್ವದ ಬುದ್ಧಿ ಬರುತ್ತೆ, ನನ್ನಿಂದ ಹೀಗೆ ಆಯಿತು ಅಂತಂದಾಗ ಯಾರೋ ಮಾಡಿಸಿದ್ರು ಅಂತ ಭಾವನೆ ಬರುತ್ತೆ. ತಥಾಪಿ ಮತ್ಕೃತ ಪೂಜಾ, ನಾನೇನು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ತ್ವತ್ಪ್ರಸಾದೇನ ನ ಅನ್ಯಥ. ನೀನು ಸಂಕಲ್ಪ ಮಾಡಿದ್ದಿ, ಇವನಿಂದ ಈ ದಿವಸ ಇಂತಹ ಕೆಲಸ ಆಗ್ಲಿ ಅಂತ ನೀನು ಸಂಕಲ್ಪ ಮಾಡಿದ್ದಿ, ಆದ್ರಿಂದ ನನ್ನಿಂದ ಆ ಕೆಲಸ ಮಾಯಿತು, ನಾನು ಮಾಡಿದ್ದೇನೆ ಅಂತ ಹೇಳಿದೆ. ಈ ಅನುಸಂಧಾನ, ಇದಕ್ಕೆ ಏನು ಅಂತ ಹೇಳ್ತಾರೆ, ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಕೆಲಸದ ತ್ಯಾಗ, ಕರ್ಮದ ತ್ಯಾಗ. ನಾವು ಮಾಡತಕ್ಕಂಥ ಕರ್ಮಗಳನ್ನೆಲ್ಲ ಬಿಟ್ಟು ಬಿಡುವುದು ಅಂತಂದ್ರೆ, ನಾವು ಮಾಡುವ ಕೆಲಸಗಳಲ್ಲಿ ಸ್ವಾತಂತ್ರ್ಯೇಣ ಕರ್ತೃತ್ವವನ್ನು ಬಿಟ್ಟು ಬಿಡುವುದು. ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಸ್ವಾತಂತ್ರ್ಯೇಣ ಕರ್ತೃತ್ವ ಅಂದ್ರೆ ನಾನೇ ಮಾಡಿದ್ದು, ದೇವರ ಇನ್ನೊಬ್ಬರ ಭಾಗ ಇದರಲ್ಲಿ ಇಲ್ಲ. ಇನ್ನೊಬ್ಬ ಅಂದ್ರೆ ಭಗವಂತ, ಪರರ ಭಾಗ ಇಲ್ಲಿ ಇಲ್ಲ ಎನ್ನತಕ್ಕಂಥ ಅನುಸಂಧಾನ ಇಟ್ಟುಕೊಂಡು ಮಾಡುವುದು ಅಂತಾದ್ರೆ ಮಾಡುವುದೇ ಬೇಡ, ಮಾಡಬೇಡ, ಕರ್ಮವನ್ನು ಬಿಟ್ಟು ಬಿಡು, ಬೇಡ. ಅದರಿಂದ ಏನು ಲಾಭ ಇಲ್ಲ. ಆ ರೀತಿ ಮಾಡಿದ್ರೆ ದೇಹಕ್ಕೆ ಶ್ರಮ ಮಾತ್ರ ಬಂತು, ಮತ್ತೇನೂ ಸಿಕ್ಕಿಲ್ಲ ನಿನಗೆ. ನನಗೂ ಪ್ರೀತಿಯಾಗಿಲ್ಲ. ನಾವು ಹೇಳಿಯವು, ನಾನು ಏನನ್ನು ಎಣಿಸಲಿಲ್ಲ, ಕರ್ಮ ಮಾತ್ರ ಮಾಡಬೇಕು ಅಂತ ಎಣಿಸಿದ್ದೆ. ದೇವರಂದ ಬೇರೆ ಏನನ್ನು ಎಣಿಸುವುದಿಲ್ಲ. ಹೌದು, ನನ್ನ ಪ್ರೀತಿಯನ್ನಾದರೂ ಎಣಿಸಿರ್ತಿಯಲ್ಲ, ಅದು ಆಗೋಲ್ಲ. ಯಾವಾಗ ನನ್ನನ್ನು ಬಿಟ್ಟು ನೀನೇ ಮಾಡಿದ್ದು ಎನ್ನತಕ್ಕಂಥ ಭಾವನೆಯಿಂದ ನೀನು ಕರ್ಮವನ್ನು ಮಾಡುವುದು ಅಂತಾದ್ರೆ ಅಂತಹ ಕರ್ಮವನ್ನು ಮಾಡಬೇಡ. ಫಲದ ಆಸೆ ಇಟ್ಟುಕೊಂಡು ಕರ್ಮ ಮಾಡಬೇಡ, ಮಮತಾ ಇಟ್ಟುಕೊಂಡು ಕರ್ಮ ಮಾಡಬೇಡ, ನಾನೇ ಮಾಡಿದ್ದು ಎನ್ನತಕ್ಕಂಥ ಅನುಸಂಧಾನ ಇಟ್ಟುಕೊಂಡು ಕರ್ಮ ಮಾಡಬೇಡ. ಈ ದೃಷ್ಟಿಯಲ್ಲಿ ಕರ್ಮ ತ್ಯಾಗ. ಇದು ಮೂರನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ ಕರ್ಮ ದೋಷವತ್ತು, ಆ ಕರ್ಮದಲ್ಲಿ ದೋಷವು ಬರುವುದಿಲ್ಲ. ಏನು ಸುಲಭದಲ್ಲಿ ಅನುಸಂಧಾನ, ಅಷ್ಟು ಸುಲಭದಲ್ಲಿ ಅನುಸಂಧಾನ ಬರ್ತಿದ್ರೆ ನಾವು ರಾಜಾಂಗಣದಲ್ಲಿ ಯಾರೂ ಇರ್ತಿರ್ಲಿಕ್ಕಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಎಷ್ಟು ವರ್ಷದಿಂದ ಉಪನ್ಯಾಸ ಕೇಳ್ತಿದ್ದೇವೆ ಗೊತ್ತಾ, ಮೋಕ್ಷಕ್ಕೆ ಎಂದೋ ಹೋಗಬೇಕಿತ್ತು. ಇನ್ನು ಅದೇ ಮುಖ ಇದೇ ಮುಖ, ಅದೇ ಜಾಗ, ದಿವಸ ಮಾತ್ರ ಬೇರೆ ಬೇರೆ, ಅಧ್ಯಾಯಗಳು ಬೇರೆ ಬೇರೆ, ಮತ್ತೆಲ್ಲ ಒಂದೇ. ಯಾಕೆ? ನಮ್ಮಲ್ಲಿ ಇರುತ್ತೆ ಒಳಗಿನಿಂದ ಏನು ಅಂತ, ನಾನು ಉಪನ್ಯಾಸ ಮಾಡ್ತೇನೆ ಅಂತ ನನ್ನಲ್ಲಿ, ನಾ ಉಪನ್ಯಾಸ ಕೇಳ್ತೇವೆ ಅಂತ ನಮ್ಮಲ್ಲಿ.
ಕೆಲವರಿಗೆ ಭಾರಿ ಇದ್ದಾರೆ. ಆಚೆ ದೊಡ್ಡ ದೊಡ್ಡ ನಗರಿಗೆಲ್ಲ ಹೋಗಿ ಭಾರಿ 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 ಇರುತ್ತೆ. ಏನು ಅಲ್ಲಿಗೆ ನಮ್ಮಲ್ಲಿಂದ ಯಾರಾದರೂ ಉಪನ್ಯಾಸಕ್ಕೆ ಅಂತ ಹೋದರೆ, ಬಹಳ ಒಳ್ಳೆಯ ಜ್ಞಾನಿಗಳು ಉಪನ್ಯಾಸಕ್ಕಂತ ಹೋದರೆ ಅವರು ಉಪನ್ಯಾಸ ಅಲ್ಲಿ ಮಾಡ್ತಿರ್ತಾರೆ. ಉಪನ್ಯಾಸ ಎಲ್ಲ ಮುಗಿಯಿತು, ಬರ್ತಾ ಇರ್ತಾರೆ. ಬಂದಾಗ ನೀವು ಅವರಿಗೆ ಎದುರು ಸಿಕ್ಕಿ ಎಲ್ಲಿ ಹೋಗಿದ್ರಿ ಅಂತ, ಯಾನು ಆರ್ನ ಉಪನ್ಯಾಸಕ್ಕೂ ಓದಿತ್ತೆ ಅಂತ. ಹೀಗೆ ನಾನು ಅವರ ಉಪನ್ಯಾಸ ಎಂಚಿನ ಪಂಡಿರ್ ಅರೆಗೆ ಗೊತ್ತು. ಏನು ಹೇಳಿದ್ರು ಅವರು? ಅದು ಅವರ ಹತ್ರನೇ ಕೇಳಿ, ನಾನು ಹೇಳಿದ್ದಲ್ಲ, ಅವರು ಹೇಳಿದ್ದು. ಪುನಃ ಅದಕ್ಕೆ ವ್ಯಾಖ್ಯಾನ, ಅದು ನಾನು ಹೇಳಿದ್ದಲ್ಲ, ಅವರು ಹೇಳಿದ್ದು. ಹೀಗೆ ಇಂಥದ್ದು ಒಂದಿರುತ್ತೆ. ಇದು ಏನು, ಅದು ನಾನು ಕೇಳಿದ್ದೇನೆ ಅನ್ನತಕ್ಕಂಥ ಅನ್ನೋದ್ರದ್ದು ಫಲ. ಆವಾಗ ಇವ ಅಂದ, ಎಲ್ಲಿಗೆ ಹೋದವರು ನೀವು ಅಂತ ಕೇಳಿದವ ಅಂದ, ಯಾಕೆ ಉಪನ್ಯಾಸಕ್ಕೆ ಹೋಗಬೇಕಿತ್ತು ಅಂತಂದ. ಯಾಕೆ ಹೋಗ್ಬೇಕಿತ್ತು? ಸುಮ್ಮನೆ ಮನೆಯಲ್ಲಿ ಕೂಡಬಾರ್ದಿತ್ತ ಅಂದ್ರೆ ಇದರ ಅರ್ಥ ಉಪನ್ಯಾಸ ಕೇಳಬಾರದು ಅಂತ ಅರ್ಥ ಅಲ್ಲ. ಮತ್ತೆ ನೀನು ಕೇಳಿದಂತ ಕ್ರಮ ಸರಿ, ಉಪನ್ಯಾಸ ಶ್ರವಣ ಮಾಡಿದ ಕ್ರಮ ಸರಿ ಇಲ್ಲ ಅಂತ ಅರ್ಥ ತಾನೆ. ಅದಕ್ಕೆ ಈ ಧಾಟಿಯಲ್ಲಿ ಕೃಷ್ಣ ಅಂತ ಇದ್ದಾನೆ, ತ್ಯಾಗ ತ್ರಿವಿಧ, ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಆದ್ದರಿಂದ ಯಜ್ಞ ದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ. ಕೃಷ್ಣನ ಉಪಸಂಹಾರ. ಯದ್ಯಪಿ ಕೆಲವು ಋಷಿಗಳು ಹೇಳಿದ್ದಾರೆ, ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ನಾನು ತೀರ್ಮಾನ ಕೊಡ್ತಾ ಇದ್ದೇನೆ, ಕಾರ್ಯಮೇವ, ಮಾಡಲೇಬೇಕು. ಅರ್ಜುನ ಕೇಳಿದ, ಹಾಗಾದ್ರೆ ಬಿಡೋದು ಯಾವುದನ್ನು ಅಂತ ಕೇಳಿದ. ಆಗ ಹೇಳಿದ, ಮೂರನ್ನು ಬಿಟ್ಟು ಬಿಡು, ಮಾಡು ಯಜ್ಞ. ಯಜ್ಞ ದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ. ಏನು ಯಜ್ಞ? ಇದು ಅರ್ಜುನನಿಗೆ ಮಾತ್ರ ಉಪದೇಶ ಅಲ್ಲ. ಅರ್ಜುನನಲ್ಲಿ 4 ಧರ್ಮಗಳ ಸನ್ನಿಧಾನ ಉಂಟು. ಅರ್ಜುನ ದೇವತೆ, ನಾವು ನೀವು ಮಾನವರು. ದೇವತೆಗಳಲ್ಲಿ 4 ಆಶ್ರಮಗಳ ಸನ್ನಿಧಾನ. ಎಲ್ಲಾ ದೇವತೆಗಳಲ್ಲಿ ಎಲ್ಲಾ ಆಶ್ರಮಗಳ ಸನ್ನಿಧಾನ ಉಂಟು. ದೇವತೆಗಳೇ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಳಾಗಿರುವಾಗಲೇ ದೇವತೆಗಳು ಗೃಹಸ್ಥರು, ಗೃಹಸ್ಥರಾಗಿರುವಾಗಲೇ ಅವರು ವಾನಪ್ರಸ್ಥರು, ಆವಾಗಲೇ ಅವರು ಸನ್ಯಾಸಿಗಳು. ಹೀಗೆ ನಮ್ಮಲ್ಲಿ ಆದ್ರೆ ಬ್ರಹ್ಮಚಾರಿ ಆಗುವಾಗ ಗಾರ್ಹಸ್ಥ್ಯ ಇಲ್ಲ, ಗಾರ್ಹಸ್ಥಿರುವಾಗ ವಾನಪ್ರಸ್ಥ ಬ್ರಹ್ಮಚರ್ಯ ಸನ್ಯಾಸಿರುವುದಿಲ್ಲ, ಸನ್ಯಾಸಿರುವಾಗ ಬಾಕಿದ್ದಿರುವುದಿಲ್ಲ. ದೇವತೆಗಳಲ್ಲಿ ಹಾಗಲ್ಲ. ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇವತೆಗಳಲ್ಲಿಯೂ ಎಲ್ಲಾ ಆಶ್ರಮಗಳು ಸೇರಿಕೊಂಡಿರ್ತವೆ. ಆದ್ರಿಂದ ಅರ್ಜುನನ್ನು ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನನಲ್ಲಿ ಹೇಳ್ತಾ ಇದ್ದಾನೆ ಯಜ್ಞ ದಾನ ತಪಃ ಕಾರ್ಯಂ, ಯಜ್ಞ ಮಾಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನನ್ನು ಸನ್ಯಾಸಿ ಅನ್ನತಕ್ಕಂಥ ಭಾವನೆಯಿಂದ ಇಟ್ಟುಕೊಂಡ್ರೆ ಅರ್ಜುನನನ್ನು ಕುರಿತು ಯಜ್ಞ ಮಾಡು ಅಂತ ಹೇಳೋದು ಕೂಡೋಲ್ಲ. ಯಾಕೆ? ಸನ್ಯಾಸಿಗಳಿಗೆ ಯಜ್ಞದಲ್ಲಿ ಅಧಿಕಾರ ಇಲ್ಲ. ನಮ್ಮಲ್ಲಿ ಯಜ್ಞ ಅಂದ್ರೆ ಏನು? ಅಶ್ವಮೇಧಾದಿಗಳು ಯಜ್ಞ, ಪವಮಾನ ಹೋಮ, ಕೂಷ್ಮಾಂಡ ಹೋಮ, ಧನ್ವಂತರಿ ಹೋಮ, ಇವುಗಳನ್ನು ನಾವು ಯಜ್ಞ ಯಜ್ಞ ಅಂತ ಕರೀತೇವೆ. ಸ್ವಾಮಿಗಳು ಎಲ್ಲಿಯೂ ಕೂಡ ಸ್ವಯಂ ತಾವು ಯಜ್ಞ ಮಾಡೋದು ಅಂತಿಲ್ಲ. ಕೆಲವು ಕಡೆಗಳಲ್ಲಿ ಸ್ವಾಮಿಗಳ ಕೈಯಿಂದಲೇ ಪೂರ್ಣಾಹುತಿ ಹಾಕಿಸ್ತಾರೆ. ಎಲ್ಲಿ ಒಂದು ಹೋಮ ನಡೀತಾ ಉಂಟು, ಅಲ್ಲಿ ಸ್ವಾಮಿಗಳು ಯಾರಾದರೂ ಬಂದಿದ್ದಾರೆ ಅಂತಂದ್ರೆ, ಪಾಪ ಸ್ವಾಮಿಗಳು ಬಂದಿದ್ದಾರೆ, ಹಿರಿಯರು, ಅದರಿಂದ ಸ್ವಾಮಿ ಪೂರ್ಣಾಹುತಿ ನೀವೇ ಹಾಕಿಬಿಡಿ. ಹಾಕಬಾರದು. ಯಾಕೆ? ಅಗ್ನಿ ಇಲ್ಲ. ಯಾರು ಹಾಕಬೇಕು? ಯಜಮಾನನೇ, ಗೃಹಸ್ಥನೇ ಹಾಕಬೇಕು. ಪೂರ್ಣಾಹುತಿಗೆ ದ್ರವ್ಯಗಳನ್ನು ಅವನೇ ಹಾಕಬೇಕು. ಅರ್ಜುನನ ಕುರಿತು ಕೃಷ್ಣ ಹೇಳ್ತಾರೆ, ಮಾಡು ಯಜ್ಞ ದಾನ ತಪಃ ಕಾರ್ಯಂ. ಏನು ಯಜ್ಞ ಅಂದ್ರೆ ಬರೇ ಯಜ್ಞ, ಅಗ್ನಿಕುಂಡ ಮಾಡುವುದು, ಅಲ್ಲಿ ಆಹುತಿ ಬೆಂಕಿ ಏಳಿಸುವುದು, ತುಪ್ಪ ಹಾಕುವುದು ಅಥವಾ ಹವಿಸ್ಸನ್ನು ಹಾಕುವುದು, ಇಷ್ಟನ್ನು ಮಾತ್ರ ಯಜ್ಞ ಅಂತ ಕರೀಲಿಲ್ಲ. ಕೃಷ್ಣ ಇದನ್ನೇ ಹಿಂದೆ ಯಜ್ಞ ಶಬ್ದದ ಅರ್ಥವನ್ನು ನಿರ್ವಚನ ಮಾಡಿದ. ಯಾವುದೆಲ್ಲ ಯಜ್ಞ? ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಅಥ ಪರೆ, ಸ್ವಾಧ್ಯಾಯ, ಜ್ಞಾನ ಯಜ್ಞಾಶ್ಚ. ಇಷ್ಟು ರೀತಿಯ ಯಜ್ಞಗಳು ಉಂಟು ಅಂದ ಕೃಷ್ಣ. ಕುಂಡ ಮಾಡಿ ಅಗ್ನಿಯನ್ನು ಎಬ್ಬಿಸಿ ಆಹುತಿ ಕೊಡುವುದು ಮಾತ್ರ ಅಲ್ಲ. ಮೊದಲನೇದ್ದು ದ್ರವ್ಯ ಯಜ್ಞ, ಎರಡನೇದ್ದು ತಪೋಯಜ್ಞ, ಮೂರನೇದ್ದು ಯೋಗ ಯಜ್ಞ, ನಾಲ್ಕನೇದ್ದು ಸ್ವಾಧ್ಯಾಯ ಯಜ್ಞ, ಐದನೇದ್ದು ಜ್ಞಾನ ಯಜ್ಞ. 5 ರೀತಿಯ ಯಜ್ಞಗಳನ್ನು ಉಲ್ಲೇಖ ಮಾಡಿದ್ದಾನೆ ಹಿಂದೆ. ಅದರಿಂದ ಇಂತಹ ಯಜ್ಞ ದಾನ ತಪಃ ಕಾರ್ಯ, ಇದು ಯಾರ್ಯಾರಿಗೆ ಯಾವ ಯಾವ ಆಶ್ರಮದವರಿಗೆ ಯಾವುದು ವಿಹಿತನೋ ಅವರವರು ಅದನ್ನು ಇಟ್ಟುಕೊಳ್ಳೋದು. ಅಗ್ನಿಕುಂಡ ಮಾಡಿ, ಅರಣಿಮಥನ ಮಾಡಿ, ಅಗ್ನಿಯನ್ನು ಹುಟ್ಟಿಸಿ, ಅಗ್ನಿಯಲ್ಲಿ ಸ್ಥಾಪನೆ ಮಾಡಿ, ಅವನಿಗೆ ಷೋಡಶ ಸಂಸ್ಕಾರ ಮಾಡಿ ಅಗ್ನಿಗೆ ಆಹುತಿ ಕೊಡತಕ್ಕಂಥ ಯಜ್ಞ ಉಂಟಲ್ಲ, ಇದಕ್ಕೆ ಗೃಹಸ್ಥ ಯೋಗ್ಯ. ಅವನಿಗೆ ಮಾಡು, ಆ ಯಜ್ಞ ಮಾಡು. ಹಾಗಾದ್ರೆ ಮತ್ತೆ ಇನ್ನು ಸನ್ಯಾಸಿಗಳು ಬಂದ್ರು, ಅವರಿಗೆ ದ್ರವ್ಯ ಯಜ್ಞ ಇಲ್ಲ. ದ್ರವ್ಯ ಅಂದ್ರೆ ಹವಿಸ್ಸು.
ನಾನಾ ರೀತಿಯ ಹವಿಸ್ಸುಗಳು ಉಂಟಲ್ಲ. ಅಗ್ನಿಯನ್ನು ಮಥನ ಮಾಡಿ ನಿರ್ಮಾಣ ಮಾಡಿ ತುಪ್ಪವನ್ನು ಹಾಕುವುದರಲ್ಲಿ, ಸಮಿದೆಯನ್ನು ಹಾಕುವುದರಿಂದ, ಗರಿಕೆಯನ್ನು ಹಾಕುವುದರ ಮೂಲಕ ಅನೇಕ ರೀತಿಯಾದ ಆಹುತಿಗಳನ್ನು ಕೊಡ್ತೇವಲ್ಲ. ಇದಕ್ಕೆ ಏನು ಹೆಸರು? ದ್ರವ್ಯ ಯಜ್ಞ ಅಂತ ಹೆಸರು. ಯಜ್ಞ ಇದು ಕೂಡ. ಆದರೆ ಈ ಯಜ್ಞದ ಹೆಸರು ದ್ರವ್ಯ ಯಜ್ಞ. ದ್ರವ್ಯ ಅಂದ್ರೆ ವಸ್ತುಗಳು, ಗೊತ್ತಲ್ಲ, ಅವುಗಳನ್ನು ಅಗ್ನಿಯಲ್ಲಿ ಹಾಕುವ ಮೂಲಕ ದ್ರವ್ಯ ಯಜ್ಞ. ಎರಡನೇದ್ದು ತಪೋಯಜ್ಞ. ತಪೋಯಜ್ಞಕ್ಕೆ ಎಲ್ಲರೂ ಅಧಿಕಾರಿಗಳು. ಎಲ್ಲರೂ ಅಂತಂದ್ರೆ ಯಾರಿಗೆಲ್ಲ 2 ಕೈ 2 ಕಾಲು ಉಂಟು. ಎಲ್ಲರೂ ಅಂತಂದ್ರೆ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ, ಚಂಡಾಲನೋ. ಎಲ್ಲರೂ ಅಂತಂದ್ರೆ ಬ್ರಹ್ಮಚಾರಿಯೋ, ಗೃಹಸ್ಥನೋ, ವಾನಪ್ರಸ್ಥನೋ, ಸನ್ಯಾಸಿಯೋ. ಎಲ್ಲರೂ ಅಂತಂದ್ರೆ 8 ವರ್ಷದವರನ್ನು ಬಿಟ್ಟು 80 ವರ್ಷ ನಂತರದವರನ್ನು ಬಿಟ್ಟು ಅದರ ಮಧ್ಯದಲ್ಲಿರುವವರನ್ನು, 8 ವರ್ಷಕ್ಕಿಂತ ಕೆಳಗಿನವರನ್ನು ಹೇಳಲಿಲ್ಲ. 80 ವರ್ಷದ ನಂತರವರಿಗೆ ಲಗಾವ್ ಆಗೋಲ್ಲ. ಅದರ ಮಧ್ಯದಲ್ಲಿರತಕ್ಕಂಥ ಎಲ್ಲರಿಗೂ ಸಂಬಂಧಪಟ್ಟದ್ದು ತಪೋಯಜ್ಞ. ತಪಸ್ಸು ಅಂದ್ರೆ ಏನು? ಕಣ್ಣು ಮುಚ್ಚಿಕೊಂಡು ಕೂಡುವುದಕ್ಕೆ ತಪಸ್ಸು ಅಂತ ಹೇಳಲಿಲ್ಲ. ತಪಃ ಆಲೋಚನೆ ಅಂತ ಒಂದು ಹೇಳಿದ್ರು, ತಪಃ ಸಂತಾಪೆ ಅಂತ ಮತ್ತೊಂದು ಹೇಳಿದ್ರು, ದೇಹ ದಂಡನೆ ಅಂತಂದ್ರು. ದೇಹ ದಂಡನೆ ಯಾವುದರ ಮೂಲಕ? ಉಪವಾಸಾದಿಗಳ ಮೂಲಕ, ಏಕಾದಶ್ಯಾದಿ ಉಪವಾಸಾದಿಗಳ ಮೂಲಕ. ಏಕಾದಶಿ ಅಂತವರಿಗೆ ಇಂಥವರಿಗೆ ಅಂತಲೇ ಇಲ್ಲಲ್ಲ. ಕೆಲವರು ಹೇಳೋದುಂಟು, ಏನು ಈ ಸಲ ಏಕಾದಶಿ ಮಾಡಿದ್ದೀರಾ? ಇಲ್ಲ. ಯಾಕೆ ಮಾಡಲಿಲ್ಲ? ನಮಗೆ ಸೂತಿಗ ಇತ್ತು, ಆದ್ರಿಂದ ಮಾಡಲಿಲ್ಲ ಅಂದ್ರು. ಏನು ಈ ಸಲ ಏನು ಏಕಾದಶಿ ಮಾಡಿದ್ದೀರಾ? ಇಲ್ಲ, ಮಾಡಲಿಲ್ಲ. ಯಾಕೆ? ಆಮೆ ಬರುವುದು ಉಂಟು, ಆದ್ರಿಂದ ಮಾಡಲಿಲ್ಲ. ಎಲ್ಲ ಗ್ರಹಚಾರನೆ. ಒಂದು ಸೂತಿಗ ಇತ್ತಂತಾಯ್ತು, ಇನ್ನೊಂದು ಆಮೆ ಬರ್ಲಿಕ್ಕುಂಟಂತೆ, ಆದ್ರಿಂದ ಮಾಡಲಿಲ್ಲ. ಅದಕ್ಕೆ ಶಾಸ್ತ್ರಕಾರಂದ್ರು, ಆಮೆ ಬರುವುದಿರ್ಲಿ, ಸೂತಿಗ ಬಂದದ್ದೇ ಇರಲಿ, ಎಲ್ಲಿಯ ತನಕ ಅಂತಂದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಇದರ ಬಗ್ಗೆ ಕಾಲ ನಿಯಮ, ಆ ನಿಯಮ ಅಂತ ಮಾಡಿಲ್ಲ. ಏಕಾದಶಿ ಬಂತ, ಯಾವ ಅವಸ್ಥೆಯಲ್ಲೇ ಇರಲಿ ಹೆಣ್ಮಕ್ಕಳು ಏಕಾದಶಿ ಉಪವಾಸವನ್ನು ಶಾಸ್ತ್ರಕಾರರು ಮಾಡಿದ್ರು. ಕೃಷ್ಣ ಅಂದ, ನಮ್ಗೆ ಯಜ್ಞ ಮಾಡಬೇಕು ಅಂತ ಆಸೆ ಉಂಟಾ ಅಂದ ಕೃಷ್ಣ. ನಿನಗೆ ಯಾಗ ಮಾಡಬೇಕು ಅಂತ ಆಸೆ ಉಂಟಾ ಅಂದ. ಹೌದು, ಇವಳು ಹೇಳಿದ್ರು. ಹಾಗಾದ್ರೆ ಅಗ್ನಿಕೊಂಡ ಮಾಡು, ಅಗ್ನಿಮಥನ ಮಾಡು, ಕೊಡು ಆಹುತಿ. ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಈಗ ಇದ್ದಾರಂತೆ ಆಚೆ ಮಹಾರಾಷ್ಟ್ರದ ಕಡೆ ಈಗ ಪುರೋಹಿತರು ಭಾರಿ ಸಿಗ್ತಾರೆ ಅಂತ. ಯಾಕೆ? ಎಲ್ಲ ಹೆಣ್ಮಕ್ಳು ಕೂಡ ಎಲ್ಲರೂ ಪುರೋಹಿತರೇ. ಈಗ ಯಾವ ಪುರಕ್ಕೆ ಹಿತ ಅಂತ ಗೊತ್ತಿಲ್ಲ, ಅಂತೂ ಒಟ್ಟಿಗೆ ಪುರೋಹಿತರ ಸಂಖ್ಯೆ, ಯಜಮಾನರ ಸಂಖ್ಯೆ ಕಮ್ಮಿ ಆಗಿದೆ, ಪುರೋಹಿತರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಕೃಷ್ಣ ಅಂದ, ಈ ಯಜ್ಞ ಮಾಡು, ತಪಸ್ಸು ಎಂಬ ಯಜ್ಞ ಮಾಡು. ದ್ರವ್ಯ ಯಜ್ಞ, ತಪೋಯಜ್ಞ. ಚಾತುರ್ಮಾಸ್ಯ ವ್ರತ ಎಲ್ಲರಿಗೂ ಎಲ್ಲಾ ಕಾಲದಲ್ಲಿಯೂ ಉಂಟು. ಏಕಾದಶಿ ಮಾಡದೆ ಚಾತುರ್ಮಾಸ್ಯ ಮಾಡಿ ಪ್ರಯೋಜನ ಇಲ್ಲ. ಏಕಾದಶಿ ಮಾಡದೆ ಕೃಷ್ಣಾಷ್ಟಮಿಯ ಒಂದು ಉಪವಾಸ ಮಾಡಿ ಪ್ರಯೋಜನ ಇಲ್ಲ. ಯದ್ಯಪಿ ಕೃಷ್ಣಾಷ್ಟಮಿಯ ಒಂದು ಉಪವಾಸ ಮಾಡಿದರೆ 12 ವರ್ಷ ಏಕಾದಶಿ ಉಪವಾಸ ಮಾಡಿದ ಫಲ ಏನೋ ಆ ಫಲವನ್ನು ಕೃಷ್ಣಾಷ್ಟಮಿಯ ಒಂದು ದಿವಸದ ಉಪವಾಸಕ್ಕೆ ಶಾಸ್ತ್ರಕಾರರು ಹೇಳಿದ್ದಾರೆ. ಈ ಒಂದು ಉಪವಾಸ ಮಾಡಿದ, ಮತ್ತೆ 12 ವರ್ಷ ಏಕಾದಶಿ ಮಾಡಲೇ ಇಲ್ಲ. ಯಾಕೆ ಅಂತ ಕೇಳಿದ್ರು. ನಾನು ಒಂದು ಕೃಷ್ಣಾಷ್ಟಮಿ ಮಾಡಿದ್ದೆ, ಸ್ವಾಮಿಗಳು ರಾಜಾಂಗಣದಲ್ಲಿ ಹೇಳಿದ್ದಾರೆ, ಮತ್ತೆ 12 ವರ್ಷ ಏಕಾದಶಿ ಉಪವಾಸದ ಫಲ ಬರುತ್ತೆ ಅಂತ ಹೇಳಿದ್ದಾರೆ, ಆದ್ರಿಂದ ಮಾಡಿ. ಅದಕ್ಕೆ ನನ್ನ ಬಳಿಗೆ ಬಂದ್ರು. ಅವರು ಹೀಗೆ ಹೇಳಿದ್ದೀರಾ ಸ್ವಾಮಿ ಅಂತ. ಅದಕ್ಕೆ ನಾನಂದೆ, ಹಾಲ್ ಟಿಕೆಟ್ ಹಿಡ್ಕೊಂಡು ಪರೀಕ್ಷೆಗೆ ಬರೀಬೇಕಾದ್ರೆ ಡೈಲಿ ಅಟೆಂಡೆನ್ಸ್ ಬೇಕು. ಸ್ವಲ್ಪ ಇಂಗ್ಲಿಷ್ ಅಲ್ವೋ? ಪರೀಕ್ಷಾ ಕೊಠಡಿಗೆ ಪ್ರವೇಶ ಪತ್ರ ಕೊಡ್ತಾರಲ್ಲ, ಆ ಚೀಟಿ ಸಿಗಬೇಕಾದ್ರೆ, ಆ ಚೀಟಿ ಹಿಡ್ಕೊಂಡು ಹೋಗಬೇಕಾದ್ರೆ ಇವನಿಗೆ ಇಷ್ಟೇ ಹಾಜರಾತಿ ಅಂತ ಉಂಟಲ್ಲ, ಆ ಹಾಜರಾತಿ ಇದ್ದವನಿಗೆ ಮಾತ್ರ ಅಲ್ವೋ ಪರೀಕ್ಷಾ ಕೊಠಡಿಗೆ ಹೋಗ್ಲಿಕ್ಕೆ ಬೇಕಾಗಿರತಕ್ಕಂಥ ಚೀಟಿ ಸಿಗುವುದು, ಒಳಗೆ ಹೋಗುವುದು, ಬರೆಯುವುದು. ಅದೇ ರೀತಿಯಲ್ಲಿ ಕೃಷ್ಣಾಷ್ಟಮಿ ಉಪವಾಸ ಒಂದು, ಕೆಲವರಲ್ಲಿ ಇದುಂಟು, ಏನು ಅಷ್ಟಮಿ ಏಕಾದಶಿ ಅಂತ. ಏನು ಗ್ರಹಚಾರನು. ಇವತ್ತು ಅಷ್ಟಮಿ ದ್ವಾದಶಿ, ಅಷ್ಟಮಿ ದಶಮಿ, ಅಷ್ಟಮಿ ಏಕಾದಶಿ, ಅಷ್ಟಮಿ ದ್ವಾದಶಿ. ಎಂಥದ್ದು ಗೊತ್ತಾ? ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? 8, 10, 8, 11, 8, 12. ಏನರ್ಥ ಇದಕ್ಕೆ? 8, 10 ಅಂದ್ರೆ ಏನು? 8, 11 ಅಂದ್ರೆ ಏನು? 8, 12 ಅಂದ್ರೆ? ದ್ವಾದಶಿ ಅಂದ್ರೆ 12 ಅಲ್ಲೋ. ಅಷ್ಟಮಿ ಅಂತಂದ್ರೆ 8, ಅಷ್ಟಮಿ ದ್ವಾದಶಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಉಪವಾಸ ಇದ್ರೆ ಏಕಾದಶಿ ಅಂತ ಅರ್ಥ, ಬೆಳಿಗ್ಗೆ ಬೇಗ ಊಟ ಆದ್ರೆ ದ್ವಾದಶಿ ಅಂತ.
ಏಕಾದಶಿ ಹಿಂದಿನ ದಿವಸ ದಶಮಿ ಅಂತ ತೀರ್ಮಾನ ಮಾಡಿದ್ರು. ಅದು ವ್ಯಾಹತ ಅಂತ ಗೊತ್ತೇ ಇಲ್ಲ ನಮ್ಮಲ್ಲಿ. ಅದಕ್ಕಂದ್ರು ಅಷ್ಟಮಿ ಏಕಾದಶಿ ಅಂತ ಶಬ್ದ ಹಳ್ಳಿಯಲ್ಲಿ ಈಗಲೂ ಉಂಟು, ಮಾಡ್ತಾರಿಲ್ಲೋ ಬೇರೆ ವಿಚಾರ ಅಂತ. ಅಷ್ಟಮಿ ಏಕಾದಶಿ ಅನ್ನತಕ್ಕಂಥ ಶಬ್ದ ಹಳ್ಳಿಯಲ್ಲಿ ಈಗಲೂ ಚಾಲ್ತಿಯಲ್ಲಿ ಉಂಟು ಅಲ್ಲೋ. ಹಾಗಾದ್ರೆ ಆ ಒಂದು ದಿವಸದ ಉಪವಾಸ ಮಾಡಿದ್ರ ಫಲ ಬರ್ಬೇಕಾದರೆ ಅಷ್ಟಮಿ ದಿವಸ, ಕೃಷ್ಣಾಷ್ಟಮಿ ದಿವಸ ಒಂದು ಉಪವಾಸ ಮಾಡಿದ್ದಲ್ಲೋ, ಅದರಲ್ಲಿ 12 ವರ್ಷ ಏಕಾದಶಿ ಉಪವಾಸದ ಫಲ ಬರಬೇಕಾದರೆ ನಾವು ಪ್ರತಿ ದಿವಸ ಪ್ರತಿ ಏಕಾದಶಿ ಮಾಡಿಕೊಂಡು ಬಂದ್ರೆ ಮಾತ್ರ ಕೃಷ್ಣಾಷ್ಟಮಿಯ ಒಂದು ಉಪವಾಸಕ್ಕೆ 12 ವರ್ಷದ ಫಲ ಬರುತ್ತೆ. ನಿತ್ಯ ಶಾಲೆಗೆ ಬಂದ್ರೆ ಮಾತ್ರ ಹಾಲ್ ಟಿಕೆಟ್ ಸಿಗುತ್ತೆ. ನನಗೆ ಹಾಲ್ ಟಿಕೆಟ್ ಮಾತ್ರ ಸಾಕು, ನಾನು ಪರೀಕ್ಷೆಗೆ ಮಾತ್ರ ಬರೀಲಿಕ್ಕೆ ಬಂದವ ಅಂದ್ರೆ ಅವಾಗ ಕೇಳ್ತಾರೆ ನಿತ್ಯ ಶಾಲೆಗೆ ಬಂದಿದ್ಯಾ ಅಂತ ಕೇಳ್ತಾರೆ. ಅದೇ ರೀತಿಯಲ್ಲಿ ಕೃಷ್ಣಾಷ್ಟಮಿ ದಿವಸ ಉಪವಾಸ ಮಾಡಿದ, ನನಗೆ ಉಪವಾಸದ 12 ವರ್ಷದ ಉಪವಾಸದ ಫಲ ಕೊಡಯ್ಯ ಕೃಷ್ಣ ಅಂತ ಕೇಳಿದ. ಅದಕ್ಕೆ ಕೃಷ್ಣ ಅಂದ ಪ್ರತಿ ಏಕಾದಶಿ ಮಾಡಿಕೊಂಡು ಬಂದಿದ್ಯಾ ಅಂತ ಕೇಳಿದ. ಇಲ್ಲ ಅಂದ, ಹೋಗು. ಇದಕ್ಕೆ ಏನು ಹೆಸರು? ಇದನ್ನು ತಪೋಯಜ್ಞ ಅಂತ ಕರೀತಾರಲ್ವೋ. ಹಾಗಾದ್ರೆ ಚಾತುರ್ಮಾಸ್ಯ ವ್ರತವೋ, ಏಕಾದಶಿಯೋ, ಕೃಷ್ಣಾಷ್ಟಮಿ ಉಪವಾಸವೋ, ಇನ್ನು ವಿಷ್ಣು ಪಂಚಕವೋ, ಭೀಷ್ಮ ಪಂಚಕವೋ, ಇದೆಲ್ಲ ನಮ್ಮಲ್ಲಿ ಒಟ್ಟಿಗೆ ಏನಂದ್ರೆ ಕಷ್ಟಕರವಾದ. ವಿಷ್ಣು ಪಂಚಕ ಆದ್ರೂ ಅಡ್ಡಿ ಇಲ್ಲ, ಭೀಷ್ಮ ಪಂಚಕ ಸ್ವಲ್ಪ ಕಷ್ಟ, ಸ್ವಲ್ಪ ಏನು ತುಂಬಾ ಕಷ್ಟ. ವಿಷ್ಣು ಪಂಚಕ ಅಂದ್ರೆ ಗೊತ್ತಲ್ವೋ, ಒಂದು ತಿಂಗಳಿಗೆ 5 ಉಪವಾಸ, ನಿರಂತರ ಅಲ್ಲ, ಮಧ್ಯದಲ್ಲಿ ವಿಚ್ಛೇದ ಉಂಟು. ಶ್ರವಣ ನಕ್ಷತ್ರ ಬರುತ್ತಲ್ವಾ, ಶ್ರವಣ ನಕ್ಷತ್ರ ಒಂದು ಉಪವಾಸ, ಏಕಾದಶಿ ಒಂದು ಉಪವಾಸ, ಹುಣ್ಣಿಮೆ ಉಪವಾಸ, ಅಮಾವಾಸ್ಯೆ ಉಪವಾಸ, ಸಂಕ್ರಾಂತಿ ಉಪವಾಸ, ಹೀಗೆ ಒಂದು 5 ಉಪವಾಸ. ಇದನ್ನೇನು ಅಂತ ಕರೆದ್ರು? ವಿಷ್ಣು ಪಂಚಕ ಅಂತ ಕರೆದ್ರು. ಮತ್ತೊಂದುಂಟು ಭೀಷ್ಮ ಪಂಚಕ ಅಂತ. ಏನರ್ಥ ಗೊತ್ತಾ? ಕಾರ್ತಿಕ ಮಾಸದ ಕಾರ್ತಿಕ ಶುದ್ಧ ಏಕಾದಶಿ ಉಂಟಲ್ಲ, ಮೊನ್ನೆ ಲಕ್ಷದೀಪದ ಹಿಂದಿನ ಏಕಾದಶಿ, ದೇವರ ಪ್ರಬೋಧಿನಿ ಏಕಾದಶಿ ಉಂಟಲ್ಲ, ಆ ಏಕಾದಶಿಯನ್ನು ಆರಂಭ ಮಾಡಿಕೊಂಡು ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 5 ದಿವಸ ನಿರಂತರ ಉಪವಾಸ. ಬದುಕಿದ್ರೆ ಪಾಡ್ಯ ದಿವಸ ಊಟ ಮಾಡಿ. ಇದ್ದಾರೆ, ಮಾಡುವವರು ಇದ್ದಾರೆ. ಇದೇನು ತಲೆ ಹೋಗುವ ಪ್ರಸಂಗ ಅಂತ ಭಾವಿಸಬಾರದು. ಈಗಲೂ ಇದ್ದಾರೆ. ವಿಷ್ಣು ಪಂಚಕ, ಭೀಷ್ಮ ಪಂಚಕ ಮಾಡು. ಹರಿವ್ರತ ಸುಲಭ, ಗುರುವ್ರತನೇ ಸ್ವಲ್ಪ ಕಷ್ಟ. ಇದನ್ನೆಲ್ಲ ಏನು ಅಂತ ಕರೆದ್ರು? ತಪೋಯಜ್ಞ ಅಂತ ಕೃಷ್ಣ ಕರೆದ. ಅರ್ಜುನ ಅಂದ, ನೀನು ಹೆಣ್ಮಗಳು, ನಿನಗೆ ದ್ರವ್ಯ ಯಜ್ಞದಲ್ಲಿ ಅಧಿಕಾರ ಇಲ್ಲ, ವೇದ ಮಂತ್ರ ಹೇಳಿಕೊಂಡು ಅಗ್ನಿಲಿ ಆಹುತಿ ಹಾಕತಕ್ಕಂಥ ಅಧಿಕಾರ ಇಲ್ಲ, ನೀನು ತಪೋಯಜ್ಞ ಮಾಡು. ದ್ರವ್ಯಯಜ್ಞ, ತಪೋಯಜ್ಞ ಎಲ್ಲರೂ ಅಧಿಕಾರಿಗಳಲ್ವೋ, ಯಾರೂ ಮಾಡಬಹುದಲ್ವೋ. ನಾನು ಒತ್ತಿ ಹೇಳುವ ಉದ್ದೇಶ ಅದೇ, ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ಚಾಲ್ತಿ ಉಂಟು. ನಾವು ಈಗ ಮೈಲಿಗೆಯಲ್ಲಿರುವಾಗ ಸ್ವಾಮಿ ನಾವು ಮಾಡಬಾರ್ದಲ್ವೋ ಅಂತ ಹೆಣ್ಮಕ್ಕಳು ಕೆಲವರು ಕೇಳಿದ್ರೆ ಅವರೂ ಮಾಡಬೇಕು ಅಂತ ತಿಳಿಸುವುದಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೇನೆ. ಯದ್ಯಪಿ ಭಗವದ್ಗೀತೆಗೆ ಸಂಬಂಧಪಟ್ಟದ್ದಲ್ಲ, ಆದ್ರೂ ತಪೋಯಜ್ಞ ಅಂತ ಬಂತಲ್ಲ, ಆ ಪ್ರಸಂಗದಲ್ಲಿ ಒಂದು ಹೇಳ್ತೇನೆ. ಏನು ಅಂತಂದ್ರೆ, ನಮಗೆ ಅಮೆನೋ ಸೂತಿಗನೋ ಏನೋ ಬಂದಿರುತ್ತಲ್ಲ, ಆವಾಗ ದೇವಸ್ಥಾನಕ್ಕೆ ಹೋಗುವುದಿಲ್ಲ ನಾವು. ಜಪನೂ ನಮ್ಮಲ್ಲಿ ಇಲ್ಲ, ಮಾಡಬಾರದು ಅಂತಲೇ ಶಾಸ್ತ್ರದ ನಿಯಮ ಉಂಟು. ಜಪನೂ ಮಾಡಬಾರದು, ದೇವಸ್ಥಾನಕ್ಕೆ ಹೋಗಬಾರದು, ಸಹಸ್ರನಾಮಾದಿ ಪಾರಾಯಣಗಳು ಮಾಡಬಾರದು ಅಂತೆಲ್ಲ ಉಂಟಲ್ಲ. ಅಕಸ್ಮಾತ್ ನಮಗೆ ಸೂತಿಗ ಇರುವಾಗ ಆ ಮಧ್ಯದಲ್ಲಿ ಗ್ರಹಣ ಏನಾದ್ರೂ ಬಂದ್ರೆ, ಹುಣ್ಣಿಮೆನೋ ಅಮಾವಾಸ್ಯೋ ಗ್ರಹಣ ಏನಾದ್ರೂ ಬರ್ಬೋದಲ್ಲ, ಸೂರ್ಯಗ್ರಹಣ ಚಂದ್ರಗ್ರಹಣ ಏನಾದ್ರೂ ಬರ್ಬೋದಲ್ಲ. ಗ್ರಹಣ ಬಂದ್ರೆ ಗ್ರಹಣ ಆರಂಭ ಆಗಿ ಮುಗಿಯುವ ತನಕ ಸೂತಿಗನೂ ಇಲ್ಲ, ಆಮೇನೂ ಇಲ್ಲ. ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು, ಖಂಡಿತ ಹೋಗಬೇಕು. ಸ್ವಾಮಿ ವಿಷ್ಣು ಸಹಸ್ರನಾಮ ಪಾರಾಯಣ ಗಾಯತ್ರಿ ಜಪ ಮಾಡ್ಬೋದು, ಖಂಡಿತ ಮಾಡ್ಬೋದಲ್ಲ, ಮಾಡಬೇಕು. ಅಷ್ಟು ಗ್ರಹಣ. ಇದನ್ನು ತಪೋಯಜ್ಞ ಅಂತ ಕರೆದ. ಎಲ್ಲರೂ ಮಾಡ್ಬೋದಲ್ಲ, ಗ್ರಹಣ ಕಾಲದಲ್ಲಿ ಸೂತಿಗೆ ಅನ್ನತಕ್ಕಂಥದ್ದಿಲ್ಲ, ಮೈಲಿಗೆ ಅನ್ನತಕ್ಕಂಥದ್ದಿಲ್ಲ ಅಂತ ಶಾಸ್ತ್ರ ಕಾಳು. ಕೃಷ್ಣ ಅಂದ ತಪೋಯಜ್ಞ ಮಾಡಿ, ಎಲ್ಲರೂ ಮಾಡಬೇಕಿದನ್ನು. ದ್ರವ್ಯಯಜ್ಞ, ತಪೋಯಜ್ಞ, ಆಮೇಲೆ ಯೋಗಯಜ್ಞ. ಯೋಗ ಅಂದ್ರೆ ಧ್ಯಾನ, ಭಗವಂತನ ಧ್ಯಾನ. ದೇವರ ಚಿತ್ರಣ ಸರಿಯಾಗಿ ಬಂತು ನಮಗೆ. ತಿಳಿದವರು ತಿಳಿಯಾದ ತಿಳುವಳಿಕೆಯನ್ನು ಕೊಟ್ಟು, ದೇವರು ಅಂದ್ರೆ ಹೀಗಿದ್ದಾನೆ ನಮಗೆ ಚಿತ್ರಣ ಕೊಟ್ರಲ್ಲ, ಒಂದು ಕಡೆ ಕೂತ್ಕೊ. ಭಗವಂತನ ಪೂಜಾತ್ವೇನ, ಭಗವಂತನ ತೃಪ್ತಿಗೋಸ್ಕರ ಒಂದು ಕಡೆ ಕೂತು ಏನು ನೀನು ತಿಳ್ಕೊಂಡಿದ್ಯೋ ಅದನ್ನು ಮೆಲುಕು ಹಾಕು. ಇದನ್ನು ಮೆಲುಕು ಹಾಕಲಿಕ್ಕೆ ಅವರು ಇವರು ಅಂತ ಇಲ್ಲ, ಯಾರೂ ಮೆಲುಕು ಹಾಕ್ಬಹುದು. ಯಾರಿಗೆಲ್ಲ ದೇವರು ತೃಪ್ತನಾಗಬೇಕು ಅಂತ ಅವರು ಎಲ್ಲರೂ ಮೆಲುಕು ಹಾಕ್ಬಹುದು. ಇದನ್ನು ಏನು ಅಂತ ಕರೆದ್ರು? ಯೋಗ ಯಜ್ಞ ಅಂತ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾ ಅಪರೇ.
ಆಮೇಲೆ ಸ್ವಾಧ್ಯಾಯ. ಧ್ಯಾನ ಅಂತಂದೆ, ಯೋಗ ಅಂತಂದೆ. ಯೋಗಕ್ಕೆ ಧ್ಯಾನ ಅಂತ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೆದ್ರು. ಯೋಗ ಯಜ್ಞ ಅಂದ್ರೆ ಧ್ಯಾನ ಯಜ್ಞ ಅಂತಂದ್ರು. ಯೋಗ ಶಬ್ದದ ಅರ್ಥ ಯುಜ್ಯತೆ ಇತಿ ಯೋಗ, ಒಟ್ಟು ಸೇರುವುದಕ್ಕೆ ಯೋಗ ಅಂತ ಹೆಸರು. ನಮ್ಮಲ್ಲಿ ಉಂಟಲ್ಲ, ಹೋಗ್ತಾ ಇದ್ದೆವು, ಏನೋ ಒಂದು ಬಿದ್ದದ್ದು, ಯಾರ್ದೋ ಏನೋ ಬಿದ್ದದ್ದು ನಮ್ಗೆ ಸಿಕ್ಕಿತು, ಮನೆಯಲ್ಲಿ ತಂದು ಕೊಟ್ಟೆವು. ಅವಾಗ ಅಮ್ಮ ಹೇಳ್ತಾಳೆ, ನಿನ್ನ ಯೋಗ ಭಾರಿ ಚೆನ್ನಾಗಿ ಉಂಟು. ಯಾರ್ದೋ ಏನೋ ಗ್ರಹಚಾರ, ಇವನಿಗೆ ಅದು ಸೇರಿತು, ಇವನಿಗೆ ಸಿಕ್ಕಿತು ಅಂತೂ ಸಿಕ್ಕದ್ದು ಸಿಕ್ಕಿದಾಗ ಅದನ್ನು ಯೋಗ ಎನ್ನತಕ್ಕಂಥ ಶಬ್ದದಿಂದ ಕರೀತಾರಲ್ಲ. ನಮ್ಗೆ ಇಷ್ಟ ತನಕ ನಾವು ದೇವರ ಚಿತ್ರಣವನ್ನು ಸಂಪಾದನೆ ಮಾಡುವುದರಲ್ಲಿ ಅಲ್ಲಲ್ಲಿ ಹೋಗಿದ್ದೇವಲ್ಲ, ಎಲ್ಲ ಹೋದ ಮೇಲೆ ನಮಗೆ ಒಂದು ದೇವರ ಚಿತ್ರಣದ ಯೋಗ ಆಯಿತು, ದೇವರ ಚಿತ್ರಣದ ಸಂಬಂಧ ನಮಗೆ ಆಯಿತು. ಇದಮಿತ್ತಂ ಅಂತ ಒಂದು ದೇವರ ಚಿತ್ರಣ ಕರಾರು ವಾಕ್ಕಾಗಿ ನಮ್ಮ ತಲೆಗೆ ಬಂತಲ್ಲ, ತಲೆಗೆ ಬಂತು ಅಂತ ಅಷ್ಟರಲ್ಲೇ ಇರಬೇಡ, ಬಂದಂತೇನೆ ಹೋಗುತ್ತೆ. ಮತ್ತೆ ಅದನ್ನು ಮೆಲುಕು ಹಾಕ್ತಾ ಇರುವುದಕ್ಕೇನೆ ಧ್ಯಾನ ಅಂತ ಹೆಸರು. ಇದರಿಂದ ಏನಾಗುತ್ತೆ? ದೇವರ ಪೂಜೆ ಆಗುತ್ತೆ. ಏನರ್ಥ? ಭಗವಂತ ತೃಪ್ತನಾಗುತ್ತಾನೆ. ಇದಕ್ಕೆ ಯಾರು ಅಧಿಕಾರಿಗಳು? ಯಾರೆಲ್ಲ ತತ್ವದ ನಿಶ್ಚಯ ಉಳ್ಳವರೋ ಅವರೆಲ್ಲ ಇದಕ್ಕೆ ಅಧಿಕ. ಧ್ಯಾನಂ, ಆಚಾರ್ಯ ಮಧ್ವರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಧ್ಯಾನ ಅಂದ್ರೆ ನಿರಂತರ ಚಿಂತನೆ. ಯಾವುದ್ರದ್ದು? ನಿಶ್ಚಿತ ತತ್ವಸ್ಯ, ಒಂದು ವಿಷಯ ಹೀಗೆಯೇ ಅಂತ ಕರಾರುವಾಕ್ಕಾಗಿ ನಮಗೆ ತೀರ್ಮಾನ ಆಯಿತು ಅಂತಂದ್ರೆ ಗೊಂದಲ ಇರಬಾರ್ದು. ಆ ವಸ್ತುವಿನ ಬಗ್ಗೆ ಹೀಗೆಯೇ ಇದು ಅಂತ ತೀರ್ಮಾನ ಆಯಿತು ಅಂತಂದ್ರೆ ಅದರ ಬಗ್ಗೆ ಮತ್ತೆ ಮೆಲುಕು ಹಾಕುವುದಕ್ಕೆ ಧ್ಯಾನಂ ನಿಶ್ಚಿತ ತತ್ವಸ್ಯ, ತತ್ವದ ನಿಶ್ಚಯ ಮೊದಲು, ಆಮೇಲೆ ಅದನ್ನು ಮೆಲುಕು ಹಾಕುವಿಕೆ. ಇದಕ್ಕೇನು ಹೆಸರು? ಯೋಗಯಜ್ಞ ಅಂತ ಹೆಸರು. ಈ ಯೋಗ ಯಜ್ಞ ಆಗಬೇಕಾದ್ರೆ ಬೇಕಾದದ್ದೇ ಸ್ವಾಧ್ಯಾಯ ಯಜ್ಞ. ಧ್ಯಾನ ತತ್ವದ ನಿಶ್ಚಯ ಆಗಬೇಕು ಅಂತ ಅದಕ್ಕೆ ಬೇಕಾದದ್ದು ಅಧ್ಯಯನ. ನಮಗೆ ವಿಹಿತವಾಗಿರತಕ್ಕಂಥ ಶಾಖೆಗಳ ಅಧ್ಯಯನ. ಶಾಖ ಅಂದ್ರೆ ಋಗ್ಶಾಖ, ಯಜುಶಾಖ, ಸಾಮಶಾಖ ಅಂತ ಇರುತ್ತಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೀಗೆ ವೇದಗಳಿರ್ತಾವಲ್ಲ, ಆ ವೇದಗಳ ವಿಷಯವನ್ನು ತಿಳಿಸಿಕೊಡತಕ್ಕಂಥ ತಿಳಿಯಾದ ಶಾಸ್ತ್ರ ಗ್ರಂಥಗಳು. ಇವುಗಳನ್ನು ಅಧ್ಯಯನ, ಚೆನ್ನಾಗಿ ತಿಳ್ಕೊಳ್ಳೋದು, ತಾನು ವಿಮರ್ಶೆ ಮಾಡು, ಗುರುಗಳ ಹತ್ರ ಕೇಳೋದು, ಕೇಳಿದ್ಮೇಲೆ ತಾನು ಅದನ್ನು ಒಂದು ಕಡೆ ಕೂತ್ಕೊಂಡು ವಿಮರ್ಶೆ ಮಾಡೋದು, ವಿಮರ್ಶೆ ಮಾಡಿ ತೀರ್ಮಾನಕ್ಕೆ ಬರುವುದು. ಇದಕ್ಕೇನು ಹೆಸರು? ಸ್ವಾಧ್ಯಾಯ. ಇದು ಏನು? ಇದೂ ಒಂದು ಯಜ್ಞ. ಇದಕ್ಕೆ ಯಾರು ಅಧಿಕಾರಿಗಳು? ಇದಕ್ಕೂ ಅಷ್ಟೇ. ದ್ರವ್ಯ ಯಜ್ಞಕ್ಕಾದ್ರೆ ಇಂಥವರೆಂತಿರ್ತಾರಲ್ಲ, ಸ್ವಾಧ್ಯಾಯ ಯಜ್ಞಕ್ಕೆ ಎಲ್ಲರೂ ಅಧಿಕಾರಿಗಳು. ಮಾತ್ರ ಕೃಷ್ಣ ಚೌಕಟ್ಟು ಹಾಕಿಕೊಟ್ಟ. ಇಷ್ಟಿಷ್ಟರಿಂದಲೇ ಇಷ್ಟಿಷ್ಟವರು ತಾವು ಸ್ವಾಧ್ಯಾಯ ಮಾಡಿದ್ರೆ ಸಾಕು ಅಂತ ಚೌಕಟ್ಟು ಹಾಕಿಕೊಟ್ಟ. ಎಲ್ಲವೂ ಎಲ್ಲಾ ಶಾಸ್ತ್ರ ಗ್ರಂಥಗಳು ಎಲ್ರಿಗುಂತು ಕೃಷ್ಣ ಹೇಳಲಿಲ್ಲ, ಬೇಡ ಅಂತಂದ, ಕಠಿಣ ಆಗುತ್ತೆ ಅಂತಂದ. ಆದ್ರಿಂದ ಇಷ್ಟು ಸಾಕು. ಕೆಲವರು ಇರ್ತಾರೆ, ವಿಷಯ ಹೆಣ್ಮಕ್ಳು ಇರ್ತಾರೆ, ಸ್ವಾಮಿ ಏನ್ ನಾವು ವೇದ ಓದ್ಲಿಕ್ಕೆ ಇಲ್ವಾ? ಇಲ್ಲ. ಅದು ನಮಗೆ ಉದ್ಧಾರನೇ ಇಲ್ವಾ? ಯಾರು ಹೇಳಿದ್ರು? ಅಲ್ಲ, ವೇದ ಓದಿದ್ರವರಿಗೆ ಉದ್ಧಾರ ಅಂತ ಹಾಗೇನಿಲ್ಲ. ವೇದ ಓದ್ಲಿಕ್ಕೆ ಅಧಿಕಾರ ಉಳ್ಳವರಿಗೆ ಉದ್ಧಾರ ಆಗುವುದು ವೇದ ಓದುವುದರಿಂದ. ಯಾರಿಗೆ ವೇದ ಓದಬಾರದು ಅಂತುಂಟೋ ಅಂತವರಿಗೆ ಉದ್ಧಾರ ಪುರಾಣಗಳ ಅಧ್ಯಯನದಿಂದ. ಅಲ್ಲ ಸಾಕು, ಧಾರಾಳ. ಇವರು ವೇದವನ್ನು ಓದಿ ಏನು ಮಾಡ್ತಾರೋ ಅಷ್ಟನ್ನು ಅವರು ಪುರಾಣ ಓದಿ ಮಾಡ್ತಾರೆ. ಆದ್ರಿಂದಲೇ ಒಂದು ರೀತಿಯಲ್ಲಿ ಹೆಣ್ಮಕ್ಕಳಿಗೆ ಒಂದು ಶಾಸ್ತ್ರಕಾರರು ಒಂದು ಅನುಕೂಲ ಮಾಡಿಕೊಟ್ಟಷ್ಟು ಪತ್ನಿಗೆ ಅನುಕೂಲ ಮಾಡಿಕೊಟ್ಟಷ್ಟು ಪತಿಗೆ ಶಾಸ್ತ್ರಕಾರರು ಅನುಕೂಲ ಮಾಡಿಕೊಟ್ಟಿಲ್ಲ. ಇವಳು ಪುಣ್ಯ ಮಾಡ್ಲಿಕ್ಕೆ ಆಗದಿದ್ರೆ ಅಷ್ಟೇ ಹೋಯ್ತು, ಅವ ಮಾಡ್ತಾನಲ್ಲ, ಅದರಿಂದ ಅರ್ಧ ಬಾಲ್ ನಿಂತಾನೆ ಬಂದು ಬಿಡ್ತೀವಿ, ಏನು ಕಟ್ಟಿಟ್ರು ಕೂಡ ಬಂದು ಬಿಡುತ್ತೆ ಅಂದ್ರು. ಪತಿ ಮಾಡಿದ ಪುಣ್ಯದ ಅರ್ಧ ಪಾಲು ಪತ್ನಿಗೆ, ಪತ್ನಿ ಮಾಡಿದ ಪಾಪದ ಅರ್ಧ ಪಾಲು ಪತಿಗೆ, ಪತಿ ಮಾಡಿದ ಪಾಪದ ಪೂರ್ಣ ಪಾಲು ಪತಿಗೆ, ಪತ್ನಿ ಮಾಡಿದ ಪುಣ್ಯದ ಪೂರ್ಣ ಪಾಲು ಪತ್ನಿಗೇನೆ. ಇದು ದಾಸರು ತೀರ್ಮಾನ ಮಾಡಿ ಕೊನೆಗೆ ಕೃಷ್ಣನ ಮುಂದೆ ನಿಂತು ನೀ ಪತಿ ನಾ ಪತ್ನಿ ಅಂತ ಅಂದುಬಿಟ್ರು, ನೀ ಗಂಡ ನಾ ಹೆಂಡತಿ ಅಂತ ಅಂದುಬಿಟ್ರು. ಆದ್ರಿಂದ ನನಗೆ ಗಂಡಾಂತರ ಇಲ್ಲ ಅಂತ ಅಂದ್ಬಿಟ್ರು. ಚೆನ್ನಾಗಿ ಉಂಟಲ್ಲ? ನನಗೆ ಗಂಡಾಂತರ ಶಬ್ದಕ್ಕೆ ಏನರ್ಥ? ಎರಡೆರಡು ಅರ್ಥ ಉಂಟಲ್ಲ. ದೇಶಾಂತರ ಅಂತ ಉಂಟಲ್ಲ, ಲೋಕಾಂತರ ಅಂತ ಉಂಟಲ್ಲ, ವಿಷಯಾಂತರ ಅಂತ ಉಂಟಲ್ಲ. ಮಾತಾಡ್ತಾ 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 ಏನಾಯ್ತು? ಬೈಲಿಕ್ಕೆ ಶುರು ಮಾಡಿ. ಆವಾಗ ಪಕ್ಕ ಅವರು ವಿಷಯಾಂತರ ಮಾಡಿ ಅಂದ್ರೆ ಬೇರೆ ವಿಷಯಕ್ಕೆ ಹೋದ್ರು ಅಂತ ಅರ್ಥ ಅಲ್ವ? ವಿಷಯಾಂತರ, ಲೋಕಾಂತರ ಅಂದ್ರೆ ಹಾಗರ್ಥ ಅಲ್ವ? ಅದೇ ರೀತಿ ಗಂಡಾಂತರ ಅಂದ್ರೆ ಬೇರೆ ಗಂಡ ಅಂದ್ರೆ
ಅದು ಅಲ್ಲೇ ಬಂದದ್ದು. ಆದ್ರಿಂದ ಬೇರೆ ಗಂಡ ಅಂದರೆ ಗಂಡಾಂತರ ಅಂತ ಅಂದ್ಬಿಟ್ರು ಅಷ್ಟೇ. ಆದ್ರಿಂದ ದಾಸರು ಕೃಷ್ಣನ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ನೀನೇ ಗಂಡ ನಾನೇ ಹೆಂಡತಿ, ಆದ್ರಿಂದ ನನಗೆ ಗಂಡಾಂತರ ಇಲ್ಲ. ಎರಡರ್ಥವಂತಲ್ಲ, ಗಂಡಾಂತರದ ಶಬ್ದಕ್ಕರ್ಥ ಬೇರೆ ಗಂಡ ನನಗಿಲ್ಲ, ನಿನ್ನನ್ನೇ ಗಂಡನನ್ನಾಗಿ ಮಾಡಿಕೊಂಡಿದ್ರಿಂದ ನನಗೆ ಯಾವ ಸಮಸ್ಯೆ ಇಲ್ಲ. ಗಂಡ ಮತ್ತೊಂದು ಸಮಸ್ಯೆ ಅಂತ ಉಂಟಲ್ಲ, ಆ ಯಾವ ಸಮಸ್ಯೆನೂ ಇಲ್ಲ. ಅದರಿಂದ ಹೆಣ್ಮಕ್ಕಳಿಗೆ ಶಾಸ್ತ್ರಕಾರರು ಇಷ್ಟು ಸುಲಭದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವಾಗ ನಾವು ವೇದವನ್ನೇ ಓದಬೇಕು ಅಂತಂದ್ರೆ ಕೃಷ್ಣ ಅಂದ ಚೌಕಟ್ಟು ಹಾಕಿದ. ಇಷ್ಟು ಓದಿದ್ರೆ ಸಾಕು ಅಂತಂದ, ಪುರಾಣಗಳನ್ನು ಅಧ್ಯಯನ ಮಾಡಿದ್ರೆ ಸಾಕು ಅಂತಂದ. ಸಹಸ್ರನಾಮ, ಭಗವದ್ಗೀತೆ, ಗೋಪಿಗೀತೆ ಬಾಯ್ಪಾಠ ಬರುತ್ತಾ? ಇಲ್ಲ. ಮತ್ತೆ ಅದೇ ಬಾಯ್ಪಾಠ ಬರುವುದಿಲ್ಲ ಅಂತೆ ಪುನಃ ವೇದ ಓದ್ಲಿಕ್ಕೆ ಹೊರಟದ್ದ ಅಂತ. ಇದನ್ನು ಏನು ಅಂತ ಕರೆದ್ರು? ಸ್ವಾಧ್ಯಾಯ ಯಜ್ಞ. ತಮ್ಮ ತಮ್ಮ ವರ್ಣಕ್ಕೆ, ತಮ್ಮ ತಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಗ್ರಂಥಗಳ ಅಧ್ಯಯನಕ್ಕೆ ಸ್ವಾಧ್ಯಾಯ. ಬರೇ ಅಧ್ಯಯನ ಅಂತ ಕೃಷ್ಣ ಇಷ್ಟೇ ಹೇಳಲಿಲ್ಲಲ್ಲ, ಶಾಸ್ತ್ರಕಾರರು ಅಧ್ಯಯನ ಅಂತ ಇಷ್ಟೇ ಹೇಳಲಿಲ್ಲಲ್ಲ, ಸ್ವಾಧ್ಯಾಯ ಅಂತಂದಿದ್ದಾರಲ್ಲ. ಸ್ವಾಧ್ಯಾಯ ಶಬ್ದದ ಅರ್ಥ ಇದು. ತಮ್ಮ ತಮ್ಮ ಯಾವುದು ವರ್ಣನೋ, ತಮ್ಮ ತಮ್ಮ ಯಾವುದು ಆಶ್ರಮನೋ, ತಮ್ಮ ತಮ್ಮ ಯಾವುದು ಲಿಂಗವೋ, ತಮ್ಮ ತಮ್ಮ ಲಿಂಗಕ್ಕೆ, ತಮ್ಮ ತಮ್ಮ ಆಶ್ರಮಕ್ಕೆ, ತಮ್ಮ ತಮ್ಮ ವರ್ಣಕ್ಕೆ ಸಂಬಂಧಪಟ್ಟ ಅಧ್ಯಯನ ಸ್ವಾಧ್ಯಾಯನ, ಸ್ವಾಧ್ಯಾಯ. ಇದನ್ನು ಮಾಡೋಣ. ಯಾರು ಬೇಕಾದ್ರೂ ಮಾಡ್ಬೋದು. ಹೋಮ ಮಾಡಲಿಕ್ಕೆ ಬೇಕಾದಷ್ಟು ತಾಕತ್ತಿಲ್ಲ, ದುಡ್ಡಿಲ್ಲ. ಹವಿಸ್ಸುಗಳನ್ನು ಸಂಪಾದನೆ ಮಾಡೋಣ ಅಂದ್ರೆ ಶುದ್ಧವಾದ ಯಾವುದು ಸಿಗುತ್ತಾ ಇಲ್ಲ, ಹೌದಾ? ಹಾಗಾದ್ರೆ ತಪೋಯಜ್ಞ ಮಾಡು, ಧ್ಯಾನ ಯಜ್ಞ ಮಾಡು, ಸ್ವಾಧ್ಯಾಯ ಯಜ್ಞ ಮಾಡು. ಧ್ಯಾನ ಮಾಡಬೇಕಾದ್ರೆ ಸ್ವಾಧ್ಯಾಯ ಬೇಕು, ಧ್ಯಾನ ಇಲ್ಲ, ಸ್ವಾಧ್ಯಾಯ ಇಲ್ಲ. ಏನು ಮಾಡಬೇಕಪ್ಪ ಕೃಷ್ಣ ಅಂತ ಕೇಳಿದ ಅರ್ಜುನ. ಕೃಷ್ಣ ಅಂದ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಕೊನೆಯದ್ದು ಜ್ಞಾನ ಯಜ್ಞ ಅಂದ. ಮೊದಲನೇದು ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಕೊನೆಯದ್ದು ಜ್ಞಾನ ಯಜ್ಞ. ಏನು ಜ್ಞಾನ ಯಜ್ಞ ಅಂದ್ರೆ ಜ್ಞಾನ ಬರಲಿಕ್ಕೆ ಬೇಕಾಗಿರತಕ್ಕಂತಹ ಸಲಕರಣೆಗಳ ಸಂಪಾದನೆಯೇ ಜ್ಞಾನ ಯಜ್ಞ. ಯಾವುದು? ಶ್ರವಣ. ನಾವೆಲ್ಲ ಈಗ ಯಾವ ಯಜ್ಞದಲ್ಲಿ ಸೇರಿದವರು? ಜ್ಞಾನ ಯಜ್ಞದಲ್ಲಿ ಸೇರಿದವರು, ಅಂದ್ರೆ ಶ್ರವಣ ಎನ್ನತಕ್ಕಂತಹ ಯಜ್ಞದಲ್ಲಿ ಸೇರಿದವರು. ಇದು ಒಂದು ಯಜ್ಞ. ಇಂತಹ ಯಜ್ಞ ಮಾಡಲೇಬೇಕಲ್ಲ, ಕರ್ತವ್ಯಂ. ಗೃಹಸ್ಥ ದ್ರವ್ಯ ಯಜ್ಞ ಮಾಡಬೇಕು. ದೊಡ್ಡ ದೊಡ್ಡ ಅಶ್ವಮೇಧಾದಿಗಳು ಬೇಡ್ರಿ, ಪವಮಾನ ಹೋಮ ಬೇಡ. ಮತ್ತೆ ಅಧಿಕಾರಿಗಳು ನಿತ್ಯ ಮನೆಯಲ್ಲಿ ದೇವರ ಪೂಜಾದ ಮೇಲೆ ಊಟ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಅನ್ನವನ್ನು ತುಪ್ಪದಲ್ಲಿ ಅದ್ದಿ ಅಗ್ನಿಗೆ ಹಾಕತಕ್ಕಂಥ ದ್ರವ್ಯ ಯಜ್ಞ ಮಾಡಬೇಕು. ಅಧಿಕಾರಿಗಳು ಅಂತಂದು ಯೋಗ್ಯರಾದವರು, ಯಾರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾನೋ ಅಂಥವರು ಹಾಗೆ ಮಾಡಲೇಬೇಕು. ಇದಕ್ಕೆ ಏನದು? ಇದು ದ್ರವ್ಯ ಯಜ್ಞ ಅಂತ ಅವರೇ ಅಧಿಕಾರಿಗಳು. ನಾವು ಅಧಿಕಾರಿಗಳಲ್ಲ, ಹೆಣ್ಣುಮಕ್ಕಳು ಸನ್ಯಾಸಿಗಳು ಅಧಿಕಾರಿಗಳಲ್ಲ, ಹೆಣ್ಣುಮಕ್ಕಳು ಅದಕ್ಕೆ ಅಧಿಕಾರಿಗಳಲ್ಲ, ಮಂತ್ರಪೂರ್ವಕವಾಗಿ ಹಾಕ್ಲಿಕ್ಕೆ ಅಧಿಕಾರಿಗಳಲ್ಲ. ಹಾಗೆ ಮತ್ತೆ ನಾವು ನೀವು ಯಜ್ಞ ಮಾಡಬೇಕು. ಕೃಷ್ಣ ಅಂದ ಯಜ್ಞ ಮಾಡಬೇಕು ಅಂತಂದ. ಯಾವ ಯಜ್ಞ? ಕೊನೆಯದ್ದುಂಟಲ್ಲ, ಜ್ಞಾನ ಯಜ್ಞ ಉಂಟಲ್ಲ, ತಪೋ ಯಜ್ಞ ಉಂಟಲ್ಲ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ ಉಂಟಲ್ಲ, ಒಂದಕ್ಕೊಂದು ಪೂರಕ ಅಲ್ವೋ? ಮೊದಲು ದ್ರವ್ಯ ಯಜ್ಞ, ಅಧಿಕಾರಿಗಳು ದ್ರವ್ಯಯಜ್ಞ ಮಾಡಿದ ಮೇಲೆ ಜ್ಞಾನ ಯಜ್ಞಕ್ಕೆ ತೊಡಗುವುದು, ಶ್ರವಣಕ್ಕೆ ತೊಡಗುವುದು. ಜ್ಞಾನ ಯಜ್ಞ ಆದ್ಮೇಲೆ ಸ್ವಾಧ್ಯಾಯ ಯಜ್ಞ, ಸ್ವಾಧ್ಯಾಯ ಯಜ್ಞ ಆದ್ಮೇಲೆ ಧ್ಯಾನ ಯಜ್ಞ. ಆ ಧ್ಯಾನ ಯಜ್ಞಕ್ಕೆ ಪೂರಕವಾಗಿ ತಪೋಯಜ್ಞ, ದ್ರವ್ಯ ಯಜ್ಞ, ತಪೋಯಜ್ಞ, ಆಮೇಲೆ ಕೊನೆಯದ್ದು ಜ್ಞಾನ ಯಜ್ಞ, ಸ್ವಾಧ್ಯಾಯ ಯಜ್ಞ, ಧ್ಯಾನ ಯಜ್ಞ. 5 ರೀತಿಯಾಗಿರತಕ್ಕಂಥ ಯಜ್ಞಗಳನ್ನು ಕೃಷ್ಣ ಕೊಟ್ಟ. ಅಂದ್ರೆ ಮೊದಲು ಕರ್ಮ, ಆಮೇಲೆ ಜ್ಞಾನ ಎನ್ನತಕ್ಕಂಥ ಅಭಿಪ್ರಾಯ ಅದರಲ್ಲಿ. ಈಗ ಅದನ್ನೇ ಏಕಬುದ್ಧಿಯಾರೂಢವಾಗಿ ಹೇಳುದು, ಅಲ್ಲಲ್ಲ ಚೆಲ್ಲಿ 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 ಹೇಳಿದೆ. ಒಂದೇ ಏಕಬುದ್ಧಿಗೆ ನಮಗೆ ಬರುವಂತ ಹೇಳುವುದಾದ್ರೆ ಮೊದಲು ದ್ರವ್ಯ ಯಜ್ಞ, ಅದೇ ಅಧಿಕಾರಿಗಳು ಮೊದಲು ದ್ರವ್ಯ. ಮನೆಯಲ್ಲಿ ಬೆಳಿಗ್ಗೆ ದೇವರ ಪೂಜೆ ಮಾಡಿದ್ದೇವೆ, ಮಾಡಿದ ಮೇಲೆ ಅದನ್ನು ವೈಶ್ವದೇವ ಅಂತ ಕರೆದ್ರು, ಔಪಾಸನೆ ಅಂತ ಕರೆದ್ರು. ಗೃಹಸ್ಥರು ಮಾಡ್ಲಿಕ್ಕಿದ್ದವರು ಅಂತಂದ್ರು, ಬ್ರಾಹ್ಮಣ ಗೃಹಸ್ಥರು ಮಾಡ್ಲಿಕ್ಕಿದ್ದವರು ಅಂತಂದ್ರು. ಅದಾಯ್ತಾ? ಅದಾದ ಮೇಲೆ ಸರಿ, ಅದರ ಜೊತೆಗೆ ತಪೋಯಜ್ಞ, ಮಧ್ಯದಲ್ಲಿ ಏಕಾದಶಾದಿಗಳು ಬಂತು, ಅದನ್ನು ಮಾಡುವುದು. ಏಕಾದಶಿ ವೈಶ್ವದೇವ ಇಲ್ಲ, ಬೇಡ. ಹಾಗಾದ್ರೆ ದ್ರವ್ಯ ಯಜ್ಞ ಆಯಿತು, ತಪೋಯಜ್ಞ ಆಯಿತು. ಬ್ರಾಹ್ಮಣರಿಂದ ಆಗುವಾಗ ದ್ರವ್ಯ ಯಜ್ಞದಿಂದ ಶುರುವಾಯಿತು, ಆಮೇಲೆ ನಿಮ್ಮಂಥವರಿಂದ ತಪೋಯಜ್ಞದಿಂದ ಶುರುವಾಯಿತು.
ನೋಡಿ, ಮೊದಲನದ್ದನ್ನು ಒಂದು ಬಿಟ್ರೆ ಮತ್ತೆ 4 ಕೂಡ ಎಲ್ರಿಗೂ ಆಗುತ್ತಲ್ಲ. ತಪೋಯಜ್ಞ, ಉಪವಾಸಾದಿಗಳ ಯಜ್ಞ ಆಯಿತು. ಸರಿ, ಉಪವಾಸಾದಿಗಳ ಯಜ್ಞ ಆಯ್ತಾ? ಆಮೇಲೆ ಜ್ಞಾನ ಯಜ್ಞಕ್ಕೆ ಬರೋಣ, ಶ್ರವಣ ಎನ್ನತಕ್ಕಂಥ ಯಜ್ಞಕ್ಕೆ ಬರೋಣ. ಎಲ್ಲರೂ ಅಧಿಕಾರಿಗಳ ಶ್ರವಣಕ್ಕೆ. ಶ್ರವಣ ಆದ್ಮೇಲೆ ಸ್ವಾಧ್ಯಾಯ ಯಜ್ಞಕ್ಕೆ ಬರೋಣ, ತಮಗೆ ವಿಹಿತವಾದನ್ನು ಅಧ್ಯಯನ ಮಾಡತಕ್ಕಂಥ ಯಜ್ಞಕ್ಕೆ ಬರೋಣ. ಆಯ್ತಾ? ಅಲ್ಲಿಂದ ಮತ್ತೆ ತತ್ವದ ನಿಶ್ಚಯ ಆಯ್ತಾ? ತತ್ವದ ನಿಶ್ಚಯ ಆದ್ಮೇಲೆ ಧ್ಯಾನ ಎನ್ನತಕ್ಕಂಥ ಯಜ್ಞಕ್ಕೆ ಬರೋಣ. ಅರ್ಜುನ ಕರ್ತವ್ಯಾನಿ, ಮಾಡಬೇಕು ಅಂತಂದ. ಮಾತ್ರ ಮಾಡುವಾಗ ಮಾಡಬಾರ್ದು ಅಂತ ಅಲ್ಲಿ ಹೇಳಿದ್ದುಂಟು, ಬಿಡಬೇಕು ಅಂತ ಹೇಳಿದ್ದುಂಟು. ಅದನ್ನು ಜೊತೆಗೆ ಸೇರಿಸಿಕೋ. ನಾನೇ ಶ್ರವಣ ಮಾಡಿದ್ದು ಕೂಡುದು. ನೀನೇ ಶ್ರವಣ ಮಾಡಿದಂತ ನಿನಗೆಲ್ಲ ಅರ್ಥ ಆಗಬೇಕಿತ್ತಲ್ಲ. ಅರ್ಥ ಆಗಲಿಲ್ಲ. ಕೆಲವು ಅರ್ಥ ಆಯಿತು, ಕೆಲವು ಅರ್ಥ ಆಗಿಲ್ಲ. ಯಾಕೆ? ಹಾಗಾದ್ರೆ ಒಳಗಿನಿಂದ ಯಾರೋ ಒಬ್ಬ ಇದ್ದಾನೆ. ಕೆಲವು ಬೇಡ, ಅರ್ಥ ಆಗುವುದು ಬೇಡ ಅಂತ ಮಾಡಿಸ್ಲಿಕ್ಕೆ ಯಾರೋ ಇದ್ದಾನೆ. ಆದ್ರಿಂದ ಆ ಭಾವನೆ ಇಟ್ಟುಕೊಂಡು ಮಾಡುದಾದ್ರೆ ಶ್ರವಣನೂ ಬೇಡ, ದ್ರವ್ಯಯಜ್ಞನೂ ಬೇಡ, ತಪೋಯಜ್ಞ, ಯೋಗಯಜ್ಞ, ಯಾವ ಯಜ್ಞನೂ ಬೇಡ, ಎಲ್ಲ ಯಜ್ಞ ಬಿಟ್ಟು ಬಿಡು. ಈ ಮೊದಲು ಹೇಳಿದ್ದನ್ನು ಅನುಸಂಧಾನ ಮಾಡಿಕೊಂಡು ಮಾಡ್ತೀಯ. ಕರ್ತವ್ಯಾನಿ, ಯಜ್ಞ, ದಾನ, ತಪಃ, ಕರ್ಮ. ದಾನ ಅಂದ್ರೆ ಗೊತ್ತು. ಗೃಹಸ್ಥರು ದಾನ ಮಾಡ್ತಾರೆ, ಮನೆಯಲ್ಲಿದ್ದಂಥ ದ್ರವ್ಯವನ್ನು ದಾನ ಮಾಡ್ತಾರೆ. ಮತ್ತೆ 3 ತಗೊಳ್ತಾರೆ, ಮತ್ತೆ 3 ಆಶ್ರಮದವರು ತಗೊಳ್ತಾರೆ. ಆದ್ರಿಂದ ಧನ್ಯ ಯಾರು? ಗೃಹಸ್ಥಾಶ್ರಮ ಅಂತ ಒಂದು ಮಾತಂದ್ರು. ಆಗುವುದಾದ್ರೆ ಗೃಹಸ್ಥಾಶ್ರಮ ಆಗಬೇಕಪ್ಪ. ಯಾಕೆ? 3 ಆಶ್ರಮದವರನ್ನು ಸಾಕುವ ತಾಕತ್ತಿರುವುದು ಅವನಿಗೇನೆ ಅಂತ. ಬ್ರಹ್ಮಚಾರಿ ಗೃಹಸ್ಥನ ಮನೆಗೆ ಬೇಡ್ತಾ ಬರ್ತಾನೆ. ಯಾಕೆ? ಅವ ಅಧ್ಯಯನ ಮಾಡುವವ, ಬೇಡಿಕೊಂಡು ಬರ್ತಾನೆ. ಆವಾಗ ಗೃಹಸ್ಥ ಅವನಿಗೆ ಹಾಕಬೇಕು. ವಾನಪ್ರಸ್ಥ ಬೇಡಿಕೊಂಡು ಬರ್ತಾನೆ, ಸನ್ಯಾಸಿ ಬೇಡಿಕೊಂಡು ಬರ್ತಾನೆ. 3 ಸಾಕುತ್ತಾನೆ, ತಾನು ಬದುಕುತ್ತಾನೆ. ಆದ್ರಿಂದ ಗೃಹಸ್ಥಾಶ್ರಮಿ. ಆದ್ರೆ ದಾನದ ಅಧಿಕಾರ ಅವನಿಗೆ ಅಲ್ವೋ? ಗೃಹಸ್ಥಾಶ್ರಮಿಗೆ ಅಲ್ವೋ ದಾನದ ಅಧಿಕಾರ? ನಮಗೆ ನಿಮಗೆ ಹಾಗಾದ್ರೆ ದಾನದ ಅಧಿಕಾರವೇ ಇಲ್ವೋ? ಅದಕ್ಕೆ ಹಿರಿಯರು ಆ ಯಜ್ಞ, ದಾನ, ತಪಃ ಅಂತುಂಟಲ್ಲ ಕೃಷ್ಣನ ಗೀತೆಯಲ್ಲಿ, ಅವ ದಾನ ಅಂತ ಇಷ್ಟೇ ಹೇಳಿದ್ದಾನಲ್ಲೋ. ದಾನ ಎಂದಕ್ಕೂ ನಿಮ್ಮ ತಲೆಗೆ ಬರುವುದು ಏನಾದ್ರೂ ಆ ದಾನ, ಈ ದಾನ, ಭೂದಾನ, ಗೋದಾನ, ವಸ್ತ್ರದಾನ, ಇದೇ ತಲೆಗೆ ಬರುವುದಲ್ಲೋ. ಮತ್ತೊಂದು ದಾನ ಯಾರ ತಲೆಗೂ ಬರುವುದಿಲ್ಲ. ಅದನ್ನು ಆಚಾರ್ಯ ಮಧ್ವರು ಸೇರಿಸಿದ್ರು. ಇದು ಕೃಷ್ಣನ ಅಭಿಪ್ರಾಯ, ಇದು ಉಂಟು ಅಂತ ಸೇರಿಸಿದ್ರು. ಏನು ಗೊತ್ತಾ? ಅಭಯದಾನ. ಎಲ್ಲಾ ದಾನ ಮಾಡ್ತೇವೆ, ಅಭಯದಾನ ಒಂದು ಮಾಡೋಲ್ಲ. ಬೇಕಾದ್ರೆ ಭಯದಾನ ಮಾಡ್ತೇವೆ ಒಟ್ಟಿಗೆ. ಎಲ್ಲೋ ಒಂದು ಕಡೆ ನಡೆದದ್ದು ಅದು, ಉಡುಪಿಯಲ್ಲೋ ಎಲ್ಲೂ ಅಂತ ಗೊತ್ತಿಲ್ಲ. ಒಂದು ಅಂಗಡಿಗೆ ಬಂದ ಅಲ್ಲಿ ಏನೋ ಭಾರಿ ಬೆಲೆ ಬಾಳತಕ್ಕಂಥ ವಸ್ತುವನ್ನು ಖರೀದಿಸಿದ. ಏನೋ ಚರ್ಚೆ ಗಿರ್ಚೆ ಮಾಡಿ 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 ಸ್ವಲ್ಪ ಅಂಗಡಿಯ ಮಾಲಕನು ಕೂಡ ಸ್ವಲ್ಪ ದಾನ ಮಾಡಿದ. 5,000 ರೂಪಾಯಿ ಇತ್ತು. ಚರ್ಚೆ ಮಾಡಿ 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 4,500ಕ್ಕೆ ಬಂತು. ನಿಜವಾಗಿ ಅದಕ್ಕೆ 4,200 ಇದ್ದದ್ದು. ಸರಿ, 4,500ಕ್ಕೆ ಬಂತು. ಚರ್ಚೆ ಮಾಡಿ 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 ಬಂತು ಅಂತ ಏನೋ ಒಂಚೂರು ದಾನ ಮಾಡಿದ. ಸ್ವಲ್ಪ ಹೆಚ್ಚು, ಸ್ವಲ್ಪ ದುಡ್ಡು, ಮತ್ತೆ ಸ್ವಲ್ಪ ಏನೋ ರಿಯಾಯಿತಿ ಅಂತ ದಾನ ಮಾಡಿ ಪಾಪ ತೆಕೊಂಡವ ಹಿಡ್ಕೊಂಡು ಹೋದ. ಹೋಗ್ತಾ ಇರಬೇಕು ಅಂತಾದ್ರೆ ಏನೊಂದು 10 ಕಿಲೋಮೀಟರ್ ದೂರನೂ ಹೋಗಲಿಲ್ಲ. ಒಂದು ಗಾಡಿ ಬಂತು, ಗುದ್ದಿತು. ಗುದ್ದಾಗ ನಿಲ್ಲಿಸಿದಾಗ ಏನವ ಬೆಲೆ ಬಾಳುವ ವಸ್ತುವನ್ನು ಖರೀದಿಸಿಕೊಂಡು ಬಂದಿದ್ನೋ ಅದನ್ನು ಮಾಲೀಕನ ಜನರೇ ಹಿಡ್ಕೊಂಡು ಅಂಗಡಿಗೆ. ಇದು ನಡೆದ ಘಟನೆ ಅಂತಾರೆ. ನಾನು ಕೇಳಿಕೊಂಡಿದ್ದೇನೆ, ಆ ಘಟನೆಯ ಬಗ್ಗೆ ನಾನು ಕೇಳಿಕೊಂಡಿದ್ದೇನೆ. ಯಾವ ಮಾಲೀಕ ಆ ವಸ್ತುವನ್ನು ಯಾರಿಗೆ ಮಾರಿದ್ದಾನೋ ಗಿರಾಕಿ ತಾನದನ್ನು ಪಡ್ಕೊಂಡು ತನ್ನ ಗಾಡಿಯಲ್ಲಿ ಹೋಗುತ್ತಾ ಇರಬೇಕಾದ್ರೆ ಮಾಲೀಕ ತನ್ನ ಮಕ್ಕಳು ಏನೋ ಇನ್ನೊಂದು ಗಾಡಿ ಮಾಡಿಕೊಂಡು ಆ ಗಾಡಿಯನ್ನು ಅನುಸರಿಸಿಕೊಂಡು ಗಾಡಿಯಲ್ಲಿದ್ದದನ್ನು ದೋಚಿಕೊಂಡು ಹಿಂದೆ ಬಂದಾಯಿತು. ಇದು ಭಯದಾನ ಅಲ್ವಾ? ಕೃಷ್ಣ ಅಂದ ಅಭಯದಾನ ಅಂದ. ಎಲ್ರಿಗೂ ಸರ್ವೇಷಾಂ ಅಭಯಂ ದತ್ವಾ, ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬರಿಗೆ ಕೊಡಬೇಕಾಗಿರತಕ್ಕಂಥ ಶ್ರೇಷ್ಠವಾದ ದಾನ ಅಂತಂದ್ರೆ ಅಭಯ ದಾನ. ಅರ್ಜುನ ಯಜ್ಞ, ದಾನ, ತಪಃ, ದಾನ ಎನ್ನತಕ್ಕಂಥದ್ದಕ್ಕೆ ಬರೀ ವಸ್ತುವಿನ ದಾನ ಅಂತ ಇಷ್ಟೇ ಅರ್ಥ ಅಲ್ಲ, ಅಭಯದಾನ. ಅಭಯದಾನ ಅಂತ ಇಷ್ಟೇ ಅರ್ಥ ಅಲ್ಲ, ವಿದ್ಯಾದಾನ. ನಮ್ಮಲ್ಲಿ ಒಂದುಂಟಲ್ಲ, 2 ಭಾರಿ ಪ್ರಸಿದ್ಧವಾದ್ದು. ಅದರ ಶಬ್ದ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ವಿದ್ಯಾದಾನ, ಅಭಯದಾನ. ಆ ವ್ಯಕ್ತಿಗೆ ವಿದ್ಯೆಯನ್ನು ಕೊಡಬೇಕು, ಜೊತೆಯಲ್ಲಿ ಅಭಯವನ್ನು ಕೊಡಬೇಕು. ಅಭಯ ಅಂತಂದ್ರೆ ಮೋಕ್ಷ ಅಂತ ಅರ್ಥ. ಇಲ್ಲೆಲ್ಲ ಭಯ ಉಂಟಲ್ಲ, ಎಲ್ಲಿ ಭಯವೇ ಇಲ್ಲವೋ ಅದನ್ನು ಅಭಯ ಅಂತ ಕರೆದ್ರು. ಯಾವುದದು? ಮೋಕ್ಷ. ಅದೇ ಪ ಪ ಬ ಭ ಮ. ಮೋಕ್ಷವನ್ನು ಏನು ಅಂತ ಕರೀತಾರೆ? ಎಲ್ಲಿ ಪವರ್ಗ ಇಲ್ಲವೋ ಅದು ಅಪವರ್ಗ. ಯಾವುದದು? ಮೋಕ್ಷ. ಮೋಕ್ಷವನ್ನು ಅಪವರ್ಗ ಅಂತ ಕರೆದ್ರು. ಮೋಕ್ಷಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರಕರು, ಅಪವರ್ಗ. ಪವರ್ಗ ಇಲ್ಲ ಅಂತೆ ಅಲ್ಲಿ. ಏನು ಪವರ್ಗ ಅಂದ್ರೆ ಪ ಫ ಬ ಭ ಮ.
5 ಇಲ್ವೇ ಇಲ್ಲ. ಪ ಅಂದ್ರೆ ಪತನ. ಅಲ್ಲಿ ಹೋದನೋ ಪುನಃ ತಿರುಗಿ ಬರುವ ಪ್ರಸಂಗನೇ ಇಲ್ಲ, ಅಲ್ಲಿಂದ ಬೀಳತಕ್ಕಂಥ ಪ್ರಸಂಗನೇ ಇಲ್ಲ, ಪತನ ಇಲ್ಲ. ಅದಕ್ಕೆ ಯಾರೋ ಹೇಳಿದ್ದುಂಟು, ಮೋಕ್ಷ ಹೇಗುಂಟು ಅಂತ ಕೇಳಿದ್ದಕ್ಕೆ ಅದಕ್ಕೆ ಇವರು ಹೇಳಿದ್ರಂತೆ, ಏನು ಹೇಳೋದು, ಇದ್ದವರು ಹೋಗಿಲ್ಲ, ಹೋದವರು ಬಂದಿಲ್ಲ ಅಂತ. ಇಲ್ಲಿದ್ದಂತ ನಾವು ಅಲ್ಲಿಗೆ ಹೋಗಿಲ್ಲ, ಹೇಗುಂಟು ಅಂತ ನೋಡೋಣ ಅಂತೇಳಿ ಅಲ್ಲಿ ಹೋದವ್ರ ಹತ್ರ ಕೇಳೋಣ, ಅವರು ಬಂದಿಲ್ಲ. ಇದ್ದವರು ಹೋಗಿಲ್ಲ, ಹೋದವರು ಬಂದಿಲ್ಲ. ಆದ್ರಿಂದ ಮೋಕ್ಷದ ಬಗ್ಗೆ ಹೌದಾ, ಹಾಗಾದ್ರೆ ಈ ಪುಸ್ತಕದಲ್ಲಿ ಉಂಟು, ಓದು ಅಂತಂದ್ರಂತೆ. ಹಾಗಾದ್ರೆ ಏನರ್ಥ, ಪತನ ಇಲ್ಲ. ಆಯ್ತಾ, ಒಂದು ಪ್ರಕಾರ ಆಯ್ತಾ. ಎರಡನೇದ್ದು ಪ ಅಂದ್ರೆ ಫಲ, ಫಲ ಇಲ್ಲ. ಅಲ್ಲಿ ಏನು ಮಾಡಿದ್ರು ಕೂಡ ಅದೇ ಕೃಷ್ಣ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಪದ ಕದಾಚನ ಅಂತ ಹೇಳಿದಿರೋದು ಮೋಕ್ಷಕ್ಕೆ ಮಾತ್ರ ಸರಿಯಾಗಿ ಕೂಡುತ್ತೆ ಕಾಣುತ್ತೆ, ಇಲ್ಲಿ ಎಲ್ಲಿ ಕೂಡುತ್ತೆ. ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಅಂತಿಲ್ಲ, ಭಗವಂತನ ತೃಪ್ತಿ ಒಂದೇ ಗುರಿ ಇರುವುದು. ಆದ್ರಿಂದ ಫಲ ಇಲ್ಲ, ಪತನ ಇಲ್ಲ, ಫಲ ಇಲ್ಲ, ಬಂಧ ಇಲ್ಲ, ಕಟ್ಟುಪಾಡು ಇಲ್ಲವೇ ಇಲ್ಲ, ಭಯ ಅಂತೂ ಸುತರಾಮಿಲ್ಲ. ಹಾಗಾದ್ರೆ ಎಲ್ಲಿ ಭಯ ಇಲ್ಲವೋ ಅದು ಅಭಯ. ಪ ಇಲ್ಲ, ಫ ಇಲ್ಲ, ಬ ಇಲ್ಲ, ಭ ಇಲ್ಲ, ಕೊನೆಗೆ ಮಾ ಅಂತೂ ಇಲ್ಲವೇ ಇಲ್ಲ. ಏನು ಮಾ ಅಂದ್ರೆ ಮರಣ. ಅದರಿಂದ ಯಾವ ಜಾಗದಲ್ಲಿ ಪವರ್ಗ ಇಲ್ಲವೋ ಅದನ್ನು ಅಪವರ್ಗ ಅಂತ ಕರೆದ್ರಂತೂ ಭಯ ಇಲ್ಲ, ಅಭಯ. ವಿದ್ಯಾದಾನ ಮಾಡಬೇಕು, ಜೊತೆಗೆ ಅಭಯ ದಾನವನ್ನು ಮಾಡಬೇಕು. ಅಭಯ ದಾನ ಅಂತ ಮೋಕ್ಷವನ್ನು ತೋರಿಸಿಕೊಡ್ಬೇಕು. ಆದ್ದರಿಂದ ದಾನ ಎಲ್ಲರೂ ಮಾಡ್ಬೋದಲ್ಲ, ಈ ದಾನವನ್ನು ಪ್ರತಿಯೊಬ್ರು ಮಾಡಬೇಕು. ಮಾಡಬಹುದಲ್ಲ ಅಂತಲ್ಲ, ಮಾಡಬೇಕು. ಕೃಷ್ಣ ಅಂದ ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ. ಸರಿ ಉಂಟಲ್ಲ. ಈಗ ಮಾತ್ರ ಅಭಯವನ್ನು ಕೊಡುವಾಗ ನೋಡಿ ಅವ್ರ ಮುಖದಲ್ಲಿ ಈಗ ಎಷ್ಟು ನಗು ಬಂತು ನೋಡಿ. ಪಾಪ ಮೊದಲು ಭಾರಿ ಹೆದರ್ತಾ ಇದ್ರು, ಈಗ ಎಷ್ಟು ನಗು. ಹೌದಲ್ಲ, ಏನಾಯ್ತು? ನಾನು ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೆ. ಕೊಟ್ಟವನಿಗೆ ಯಾರು ಪ್ರೊಟೆಕ್ಷನ್? ನಮ್ಮನ್ನು ಮಂತ್ರಿಗಳು ಕಾಯ್ತಾರೆ. ಅವುಗಳನ್ನು ಕಾಯೋದು ಕಪ್ಪು ಬೆಕ್ಕುಗಳು. ಆ ಕಪ್ಪು ಬೆಕ್ಕುಗಳು ಇದ್ದಂತೇನೆ ಇದು ಹೋಗಿಬಿಡುತ್ತೆ. ಅದು ಬರುತ್ತಾ ಅರ್ಜುನ? ಆ ರೀತಿ ಅಭಯದಾನವೋ ಬೇಡ, ನಿನ್ನ ಅಭಯದಾನವೇ ಬೇಡ, ಕೊಡಬೇಡ ಅಭಯದಾನ, ಯಾರಿಗೂ ಕೊಡಬೇಡ. ಹಾಗಾದ್ರೆ ದ್ರವ್ಯ, ಯಜ್ಞ, ದಾನ, ತಪಃ. ತಪಃ ಅಂತಂದ್ರೆ ಆಗ ಹೇಳಿದ್ದೆ ಕೃಚ್ಛ ಚಾಂದ್ರಾಯಣಾದಿ ವೃತ್ತಗಳು ಯಜ್ಞ ದಾನ ತಪ ಎನ್ನತಕ್ಕಂತಹ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಅರ್ಜುನ ಅದನ್ನು ಮಾಡಲೇಬೇಕು. ಯಜ್ಞ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಯಜ್ಞ ಆಗಲಿ, ದಾನ ಆಗಲಿ, ತಪಸ್ಸಾಗಲಿ ಇದರ ಬಗ್ಗೆ ಎಷ್ಟು ಎತ್ತರ ಸ್ಥಾನದಲ್ಲಿಟ್ಟಿದ್ದಾರೆ ಗೊತ್ತಾ ಅದನ್ನು. ಹಾಗಿರುವಾಗ ಏಕಾಏಕಿಯಾಗಿ ಯಜ್ಞ ಕರ್ಮ ಮಾಡಬಾರದು ಅಂತ ಇದನ್ನೆಲ್ಲ ತ್ಯಾಗ ಮಾಡಿದ್ರೆ ಅಷ್ಟು ಎತ್ತರದಲ್ಲಿ ಇಟ್ಟದ್ದಕ್ಕೆ ಏನು ಬಂತು? ಎಷ್ಟು ಎತ್ತರದಲ್ಲಿಟ್ಟಿದ್ದಾರೆ? ಮನೀಷಿಣಾಂ ಪಾವನಾನಿ ಯಜ್ಞ ದಾನ ತಪಃ. ನಿಮ್ಮಂಥವರನ್ನು ಬಿಡು ಅರ್ಜುನ. ಕೃಷ್ಣ ಗೊಲ್ಲನಾಗಿ ಮಾತಾಡ್ತಾ ಇದ್ದಾನೆ. ಅರ್ಜುನ ಒಬ್ಬ ಕಾಡಾಡಿ ಎನ್ನುವ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಿಮ್ಮನ್ನು ಬಿಡು ಅರ್ಜುನ. ಜ್ಞಾನಿಗಳು ಅಂತಿದ್ದಾರಲ್ಲ, ಋಷಿಗಳು ಅಂತಿದ್ದಾರಲ್ಲ, ಋಷಿಗಳಿಗೂ ಕೂಡ ಪಾವಿತ್ರ್ಯವನ್ನು ಕೊಟ್ಟದ್ದು ಯಜ್ಞದಾನ ತಪಸ್ಸು. ನಾವು ಋಷಿಗಳು ದೊಡ್ಡವರು ಅಂತ ಭಾವಿಸಿದ್ದೇವೆ, ಋಷಿಗಳು ಯಾವಾಗಲೂ ಪವಿತ್ರರು ಅಂತ ಭಾವಿಸಿದ್ದೇವೆ. ಅವರಿಗೆ ಪಾವಿತ್ರ್ಯ ಬಂದದ್ದು, ತಮಗೆ ಬಂದಿರುವ ಪಾವಿತ್ರ್ಯವನ್ನು ಉಳಿಸಿಕೊಂಡದ್ದು ನಿರಂತರ ಯಜ್ಞ ಮಾಡೋಣದ್ರಿಂದ, ನಿರಂತರ ದಾನ ಮಾಡೋಣದ್ರಿಂದ, ನಿರಂತರ ತಪಸ್ಸು ಮಾಡೋಣದ್ರಿಂದ. ಎಷ್ಟು ಪವಿತ್ರರಾಗಿದ್ದಾರೆ ಗೊತ್ತಾ? ಈಗಲೂ ನಮ್ಮಲ್ಲಿ ಚಾಲ್ತಿಯಲ್ಲಿ ಉಂಟು ಕೆಲವು ಕಡೆ. ಒಂದು ವಿದ್ವಾಂಸನ ಮನೆಗೆ ನಾವು ಹೋಗ್ತಾ ಇದ್ದೇವೆ, ಅಥವಾ ನಾವು ನಮ್ಮ ಮನೆಯಲ್ಲಿ ನಾವು ದೇವರ ಪೂಜೆ ಮಾಡ್ತಾ ಇದ್ದೇವೆ ಅಂತ ಭಾವಿಸೋಣ. ಸ್ನಾನ ಮಾಡಿದ್ದೇವೆ, ದೇವರ ಕಟ್ಟೆಯಲ್ಲಿ ಕೂತಿದ್ದೇವೆ, ಸಾಲಿಗ್ರಾಮ ಬಿಡಿಸಿ ದೇವರ ಪೂಜೆ ಮಾಡ್ತಾ ಇದ್ದೇವೆ ಅಂತ ಏನೋ ಮಡಿ ಅಂತ ನಮ್ಮಲ್ಲಿ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಒಬ್ಬ ವಿದ್ವಾಂಸ ಬೆಳಗ್ಗೆ ನಮ್ಮ ಮನೆಗೆ ಬಂದ ಅಂತ ಭಾವಿಸೋಣ. ಅವ ಇನ್ನು ಸ್ನಾನ ಗೀನ ಏನೂ ಮಾಡಿರಲಿಲ್ಲ, ಚಾಪೆಯಿಂದ ಎದ್ದವನೇ ನಮ್ಮ ಮನೆಗೆ ಬಂದ. ನಾವು ಏನು ಮಾಡ್ತೇವೆ ಗೊತ್ತಾ? ತಿಳಿದವರು ಏನು ಮಾಡ್ತಾರೆ ಗೊತ್ತಾ? ತಾವು ದೇವರ ಕೋಣೆಯಿಂದ ಹೊರಗೆ ಬರ್ತಾರೆ, ವಿದ್ವಾಂಸನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ವಿದ್ವಾಂಸ ಅಂತಾನೆ, ನಾನು ಸ್ನಾನ ಮಾಡಿಲ್ಲ, ನೀನು ಸ್ನಾನ ಮಾಡಿದಿ, ದೇವರ ಪೂಜೆಯಲ್ಲಿದ್ದಿ, ನೀನು ಮಡಿ. ಅವ ಅಂತಾನೆ, ನಾನು ಮಡಿಯಾದದ್ದು ಈಗ ಅಂದ. ಯಾವಾಗ? ನಿನ್ನನ್ನು ಮುಟ್ಟಿದ ಮೇಲೆ ಎಂದ. ಹಾಗಾದ್ರೆ ಒಬ್ಬ ಜ್ಞಾನಿ ಅಂತಾದ ಮೇಲೆ ಸದಾ ಪವಿತ್ರ ಪವಿತ್ರ ಪವಿತ್ರ. ಯಾಕೆ ಅವನ ಋಷಿಯಲ್ಲಿ ಯಾಕೆ ಪಾವಿತ್ರ್ಯ ಬಂತು? ಯಜ್ಞ ದಾನ, ಯಜ್ಞಂ ದಾನ ತಪಶ್ಚೈವ
ಪಾವನಾನಿ ಮನೀಷಿಣಾಂ. ನಾವೇನಾದ್ರೂ ಜೀವನದಲ್ಲಿ ಪವಿತ್ರರು ಅಂತ ಆಗಬೇಕು ಅಂತಾದ್ರೆ ಅರ್ಜುನ, ಯಜ್ಞ ದಾನ ತಪಸ್ಸೆಂಬ ಕರ್ಮಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ. ಆವಾಗ ನಿನಗೆ ಸಹಜವಾಗಿ ಪಾವಿತ್ರ್ಯ ಬರುತ್ತೆ. ಹಾಗಾದ್ರೆ ಯಜ್ಞದಾನ ತಪಸ್ಸಿಗೆ ತುಂಬಾ ಮಹತ್ವ ಕೊಟ್ರಲ್ಲ. ಎಲ್ಲಿಯ ತನಕ ಅಂತಂದ್ರೆ ದೇವರನ್ನು ಕಂಡೆವು ಅಂತ ಇಟ್ಟುಕೊಳ್ಳೋಣ. ಇದಕ್ಕೆ ನಮ್ಮೆಲ್ಲ ಒದ್ದಾಟ ಯಾವುದಕ್ಕೋಸ್ಕರ? ದೇವರನ್ನು ಕಾಣುವುದಕ್ಕೋಸ್ಕರ ಅಲ್ವೋ? ದೇವರ ದರ್ಶನ ಆಗಬೇಕು, ದೇವರ ದರ್ಶನ ಆಗಬೇಕು. ಬರ್ತೇವೆ, ಗುಡಿಯೊಳಗೆ ಹೋಗ್ತೇವೆ, ಪ್ರದಕ್ಷಿಣೆ ಬರ್ತೇವೆ, ಬೈಗಳನ್ನು ತಿಂತೇವೆ. ಬೈಗಳನ್ನು ತಿಂದು ಜರ್ಕಂಡಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ. ಏನು ನೀವು ಉಡುಪಿಯವರದ್ದೇ ಕಾಟ ಇಲ್ಲಿ ಅಂತ ಅವ್ರು ಬೈತಾರೆ ಪುನಃ ನಮಗೆ. ಸರಿ, ಅಂತೂ ಏನೋ ಸರಿ, ನವಗ್ರಹ ಕಿಂಡಿ ಮುಂದೆ ಬಂದು ನಿಂತೆವು, ಕೃಷ್ಣನನ್ನೊಮ್ಮೆ ನೋಡಿದೆವು, ಹಬ್ಬ ಜೀವನ ಸಾರ್ಥಕ ಆಯಿತು ಅಂತಂದೆವು. ಗೈಡಿಗೆ 4 ಅಲ್ಲೇ ಬೈದೆವು, ತಿರುಗಿ ಬಂದೆವು. ಸರಿ, ಹಾಗಾದ್ರೆ ನಿಮ್ಮ ಪ್ರಯತ್ನ ಎಲ್ಲಿಯ ತನಕ? ದೇವರ ದರ್ಶನದ ತನಕ. ದೇವರ ದರ್ಶನ ಆಯ್ತಾ? ಮತ್ತೆ ಒಂದು ಕಡೆ ಚಂದ್ರಶಾಲೆಯಲ್ಲೋ ಸೂರ್ಯಶಾಲೆಯಲ್ಲೋ ಕೂತೆವು, ಏನಷ್ಟು ಎಣಿಸಿದೆವು, ಮತ್ತೆ ನಮ್ಮ ಪಾಡಿಗೆ ಹೋದೆವು. ಹಾಗಾದ್ರೆ ದೇವರ ದರ್ಶನದ ತನಕ ನಮ್ಮೆಲ್ಲರ ಕರ್ಮಗಳಲ್ವೋ, ನಮ್ಮೆಲ್ಲರ ಪ್ರಯತ್ನಗಳಲ್ವೋ? ಹಿರಿಯರ